ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆ, ವಿಶೇಷವಾಗಿ ಈ ಮುಂಜಾನೆಯ ಸಮಯದಲ್ಲಿ ನನ್ನನ್ನು ನಾನು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತಾ ಕರ್ತನೆ, ಈ ಮುಂಜಾನೆಯ ಸಮಯದಲ್ಲಿ ಸೇರಿ ಬಂದಿರುವ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಂಡು ಕರ್ತನೆ, ಅವರಿಗೆ ಬೇಕಾದ ಆತ್ಮಿಕ ಆಹಾರವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತಾ, ಈ ಮುಂಜಾನೆಯ ಸಮಯದಲ್ಲಿ ಕರ್ತನೆ, ನಿನ್ನ ವಾಕ್ಯಗಳನ್ನು ಕೇಳುವಂತ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನೀವಿದ್ದು ಕರ್ತನೆ, ನಮಗೆ ಸಮಯೋಚಿತವಾದ ಆಲೋಚನೆಯನ್ನು ಕೊಟ್ಟು ಕರ್ತನೆ, ಏನು ನಿನ್ನ ಮಕ್ಕಳಿಗೆ ಹೇಳಬೇಕೆಂದಿದೆಯೋ ಅದು ಪವಿತ್ರಾತ್ಮನ ಸಹಾಯದಿಂದ ಹೇಳಿಸಿ, ಮತ್ತು ಕೇಳುವ ನಿನ್ನ ಮಕ್ಕಳಿಗೆ ಬೇಕಾದ ಸಾತ್ವಿಕ ಮನಸ್ಸನ್ನು, ವಿವೇಕ ಜ್ಞಾನವನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತಾ, ಅದೇ ರೀತಿಯಾಗಿ ವಿಶೇಷವಾಗಿ ರಾಮಣ್ಣನವರು ಇವತ್ತು ಕರ್ತನೆ ಕೋರ್ಟಿಗೆ ಹೋಗುವಂತ ಸಮಯದಲ್ಲಿ ಕರ್ತನೆ, ನೀವೇ ಜೊತೆಗಾರರಾಗಿದ್ದು ನಿಮ್ಮ ನಿಮಿತ್ತವಾಗಿ ನ್ಯಾಯ ಕೇಳುವಲ್ಲೇ ಹೋಗುತ್ತಿದ್ದಾರೆ ಕರ್ತನೆ. ಅವರ ಸಂಗಡ ನೀವಿದ್ದು ಮತ್ತು ಅವರ ಸಂಗಡ ಇರುವಂತ ಸಹೋದರರನ್ನು ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಕರ್ತನೆ, ಎಲ್ಲಾ ಸೇವಾ ಭಾರವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಾ, ಮೊದಲಿನಿಂದ ಕೊನೆಯವರೆಗೂ ನೀವೇ ಜೊತೆಲಿದ್ದು ನಡೆಸಬೇಕೆಂದು ಪ್ರಾರ್ಥಿಸುತ್ತಾ, ಈ ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ಮಹೋನ್ನತವಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ಬೆಳಗಿನ ಜಾವದಲ್ಲಿ ಕರ್ತನ ಹೆಸರಿನಲ್ಲಿ ಕೂಡಿ ಬಂದಿರುವ ಎಲ್ಲರಿಗೂ ವಂದಿಸುತ್ತಾ ನಾವು ವಾಕ್ಯ ಭಾಗಕ್ಕೆ ಹೋಗೋಣ. ವಾಕ್ಯ ಭಾಗಕ್ಕೆ ಹೋಗುವ ಮೊದಲು ನಾವು ವಿಶೇಷವಾಗಿ ಈ ದಿನ ನಾನು ಮಾತನಾಡಬೇಕೆಂದು ಇರುವಂತಹ ವಿಷಯದ ಹೆಸರು ಅರ್ಪಣೆ. ಅರ್ಪಣೆ ಅರ್ಪಣೆ ಅಂತ ಹೇಳಿದ್ರೆ ಏನು? ನಾವು ಅನ್ಕೊಬಹುದು, ಯಾಕೆ ಅರ್ಪಣೆ, ಈ ವಿಷಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಕ್ರೈಸ್ತರಾದ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳಬೇಕಾಗಿರುವುದು ಮಹತ್ವವಾಗಿದೆ. ಅರ್ಪಣೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು ಅಥವಾ ಕೊಡುವುದು. ಸಂಪೂರ್ಣವಾಗಿ ನಾವು ಒಂದು ವಸ್ತುವನ್ನು ಇನ್ನೊಬ್ಬರಿಗೆ ಸಂಪೂರ್ಣ ಮನಸ್ಸಿನಿಂದ ಕೊಡುವುದನ್ನು ನಾವು ಅರ್ಪಣೆ ಅಂತ ಹೇಳ್ತೀವಿ. ಈ ಅರ್ಪಣೆ ಎನ್ನುವ ಬಗೆಯಲ್ಲಿ ನಾವು ಬೈಬಲ್ ಮೂಲಕವಾಗಿ ನಾವು ನೋಡುವಾಗ, ನಾವು ಮೊದಲನೇದಾಗಿ ಒಂದು ವಾಕ್ಯವನ್ನು ನೋಡಿಕೊಂಡು ಮುಂದುವರಿಸೋಣ. ಎಲ್ಲರಿಗೂ ಗೊತ್ತಿರುವಂತಹ ವಾಕ್ಯವೇ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯವನ್ನು ನೋಡಿಕೊಂಡು ಮುಂದುವರಿಸೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ. ಇಲ್ಲಿ ನಾವು 2 ವಿಷಯವನ್ನು ನಾವು ನೋಡ್ತಾ ಇದ್ದೀವಿ. ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ವಾಕ್ಯವನ್ನು ನಾವು ಕೇಳುವಾಗ ಇಲ್ಲಿ ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳದಿರಿ ಅಂತೇಳಿ ಯಾಕೋಬನು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಈ ವಿಷಯವನ್ನು ಬರೆಯಲು ಕಾರಣ, ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಮ್ಮ ಜೀವಿತವನ್ನು ನಾವು ನಡೆಸಿಕೊಳ್ಳದೆ ಹೋದರೆ ಅದು ವ್ಯರ್ಥ, ಅದಕ್ಕೆ ಬೆಲೆ ಇಲ್ಲ. ಹಾಗಾಗಿ ವಾಕ್ಯವನ್ನು ಕೇಳುವ ನಾವು ಎಚ್ಚರಿಕೆಯಿಂದ ವಾಕ್ಯವನ್ನು ಕೇಳೋಣ. ಅದೇ ಪ್ರಕಾರ ಆ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಬೇಕು ಎಂದು ಇಲ್ಲಿ ದೇವರು ಯಾಕೋಬನ ಮೂಲಕವಾಗಿ ಪವಿತ್ರಾತ್ಮನ ಸಹಾಯದಿಂದ ಬರೆಸ್ತಾ ಇದ್ದಾರೆ. ಹಾಗಾಗಿ ನಾವು ದೇವರ ಜ್ಞಾನವನ್ನು ತಿಳಿದುಕೊಳ್ಳುವ, ನಾವು ದೇವರ ಮಾತುಗಳನ್ನು ಕೇಳುವಾಗ ಶ್ರದ್ಧಾ ಭಕ್ತಿಯಿಂದ ವಾಕ್ಯಗಳನ್ನು ಕೇಳಿ ಆ ವಾಕ್ಯಾನುಸಾರವಾಗಿ ನಮ್ಮ ಬದುಕನ್ನು ನಾವು ಬದಲಾಯಿಸಿಕೊಳ್ಬೇಕು. ಆಗ ಮಾತ್ರ ನಾವು ವಾಕ್ಯ ಕೇಳುವುದರಿಂದ ಅದಕ್ಕೆ ಸರಿಯಾದ ರೀತಿಯಂತ ಪ್ರತಿಫಲ ಸಿಗುತ್ತೆ. ವಾಕ್ಯವನ್ನು ಕೇಳುವಾಗ ನಾವು ಕೇಳುವುದು ಮಾತ್ರ ಅಲ್ಲ, ಅದರ ಅರ್ಥವನ್ನು ನಾವು ಗ್ರಹಿಸಿಕೊಳ್ಳುವಂತೆ ಆಗ್ಬೇಕು. ವಾಕ್ಯವನ್ನು ಕೇಳಿ ಅರ್ಥವನ್ನು ಗ್ರಹಿಸಿಕೊಂಡು ನಮ್ಮ ಹೃದಯದಲ್ಲಿರುವಂತ ಪ್ರತಿಯೊಂದನ್ನು ಅದಕ್ಕೆ ಶೋಧಿಸಿ, ಅಂದರೆ ಆ ವಾಕ್ಯದ ಪ್ರಕಾರ ನನ್ನ ಜೀವಿತ ಇದೆಯೋ ಅಥವಾ ವಾಕ್ಯ ಭಿನ್ನವಾಗಿ ನನ್ನ ಜೀವಿತ ಇದೆಯೋ ಎಂಬುದನ್ನು ನಾವು ಪರೀಕ್ಷಿಸಿ ನಾವು ವಾಕ್ಯದ ಪ್ರಕಾರ ನಡೆಯುವರಾಗಿರ್ಬೇಕು ಅನ್ನೋದು ಇಲ್ಲಿ ದೇವರ ಹಂಬಲ. ಸರಿ ಪ್ರಿಯರೇ, ನಾವು ಇಲ್ಲಿ ಅರ್ಪಣೆಯ ಬಗೆಯಲ್ಲಿ ಮಾತಾಡ್ತಾ ಇದ್ದೀವಿ. ಅರ್ಪಣೆ ಅಂತ ಹೇಳಿದ್ರೆ ಅರ್ಪಣೆ, ಸಮರ್ಪಣೆ, ಬಲಿ ಇದೆಲ್ಲ ಒಂದೇ ಪದವನ್ನು ನಾವು ಮೂಲ ಪದವನ್ನು ನಾವು ನೋಡ್ಕೊಳ್ಬಹುದು. ಅರ್ಪಣೆ ಅಂತ ಹೇಳಿದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಮ್ಮನ್ನು ಮರೆತು, ಅಂದ್ರೆ ನಮ್ಮನ್ನು ನಾವು ತಿರಸ್ಕರಿಸಿ ದೇವರಿಗೆ ಅಥವಾ ಇನ್ನೊಬ್ಬರಿಗೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸುವುದಕ್ಕೆ ಅರ್ಪಣೆ ಅಂತ ಹೇಳಿ ನಾವು ಕರೀತೇವೆ. ಅರ್ಪಣೆ ಅನ್ನುವಂತ ವಿಷಯವನ್ನು ನಾವು ನೋಡುವಾಗ, ದೇವರು ನಮಗೆ ಜನ್ಮ ಕೊಟ್ಟಿದ್ದಾರೆ ಅಲ್ವಾ? ಆ ಜನ್ಮಕ್ಕೆ ಒಂದು ಕಾರಣ ಇದೆ.
ದೇವರು ಮಹಾಜ್ಞಾನವನ್ನು ಬೈಬಲ್ ಅನ್ನು ಕೊಟ್ಟಿದ್ದಾರೆ. ಆ ಬೈಬಲ್ ನಲ್ಲಿರುವಂತಹ ಪ್ರತಿ ಒಂದು ಪದದಲ್ಲಿಯೂ ಅನೇಕ ಗೂಢಾರ್ಥಗಳಿದಾವೆ. ದೇವರು ಅಂದ್ರೆ ಏನು, ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡ್ದ, ದೇವರ ಪ್ರೀತಿ ಏನು, ದೇವರ ಕರುಣೆ ಏನು, ದೇವರ ಮನಸ್ಸು ಏನು, ದೇವರ ಹಂಬಲ ಏನು, ಪ್ರತಿ ಒಂದನ್ನು ಆ ಜ್ಞಾನದ ವಾಕ್ಯಗಳಲ್ಲಿ ಬೈಬಲ್ ನಲ್ಲಿ ಬರ್ಸಿದ್ದಾರೆ ಅಲ್ವಾ ಪ್ರಿಯರೇ. ಹಾಗಿರುವಾಗ ನಮಗೆ ದೇವರು ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಆ ಜನ್ಮಕ್ಕೆ ಒಂದು ಕಾರಣ ಇದೆ. ಆ ಜನ್ಮ ಕಾರಣವನ್ನು ನಾವು ತಿಳಿದಂತವ್ರು ಅಂದ್ರೆ ಸತ್ಯವನ್ನು ತಿಳಿದಂತವರಾದ ನಾವು, ಅಂದ್ರೆ ಅನ್ಯರನ್ನು ಬಿಡಿ, ಕ್ರೈಸ್ತರಾದ ನಾವು ನಮ್ಮ ಕಾರಣ ಜನ್ಮವನ್ನು ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ಅನ್ಯರಿಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಮಗಾದರೂ ದೇವರ ಕೃಪೆಯಿಂದ ನಮಗೆ ಕಾರಣವನ್ನು ನಾವು ತಿಳ್ಕೊಂಡಿದೀವಿ, ನಮ್ಮ ಜನ್ಮ ಕಾರಣವನ್ನು ತಿಳ್ಕೊಂಡಿದೀವಿ. ನಮ್ಮ ಜನ್ಮ ಕಾರಣವನ್ನು ತಿಳ್ಕೊಂಡಿದ್ದ ನಾವು ದೇವರ ವಾಕ್ಯವನ್ನು ಎಷ್ಟು ಚೆನ್ನಾಗಿ ನಾವು ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ, ನಮ್ಮನ್ನು ನಾವು ಹೇಗೆ ಸಮರ್ಪಿಸಿಕೊಳ್ತಾ ಇದ್ದೀವಿ ಅನ್ನೋದನ್ನು ನಾವು ಇವತ್ತು ವಾಕ್ಯದ ಪ್ರಕಾರ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ರೋಮಾಪುರದವರಿಗೆ ಬರೆದ 12ನೇ ಅಧ್ಯಾಯ 1ನೇ ವಾಕ್ಯ. ಯಾರು ಓದ್ತೀರಾ? ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಥ್ಯಾಂಕ್ ಯು ಸಿಸ್ಟರ್. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು, ಇಲ್ಲಿ ಆದುದರಿಂದ ಸಹೋದರರೇ, ಇಲ್ಲಿ ಪೌಲರು ಬರೆಯುತ್ತಾ ಹೇಳ್ತಾ ಇದ್ದಾರೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಕೊಳ್ಳಬೇಕೆಂದು ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆ. ಇಲ್ಲಿ ದೇವರ ಕನಿಕರವನ್ನು, ದೇವರ ಕರುಣೆಯನ್ನು, ದೇವರ ಪ್ರೀತಿಯನ್ನು, ದೇವರ ಕೃಪೆಯನ್ನು ನಾವು ನೆನ್ಪು ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಕವಾಗಿಯೂ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವಂತ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇಲ್ಲಿ ಇದೇ ವಿವೇಕಪೂರ್ವಕವಾದ ಆರಾಧನೆ. ನಮ್ಮನ್ನು ನಾವು ಸಜೀವವಾಗಿ ನಮ್ಮ ದೇಹಗಳನ್ನು ಮೀಸಲಾತಿ ಅಂದ್ರೆ ಏನು, ಒಬ್ಬರಿಗಾಗಿ ನಾವು ಮೀಸಲಾತಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅರ್ಪಿಸುವುದು, ಮೀಸಲಿಡುವುದು. ಇಲ್ಲಿ ನಾವು ಉದ್ಯೋಗವನ್ನು ಹುಡುಕುವಾಗ ಈ ಎಂಪ್ಲಾಯ್ಮೆಂಟ್ ಬ್ಯೂರೋದಲ್ಲೇ ಕೆಲವೊಂದು ಮೀಸಲಾತಿಗಳು ಇರ್ತವೆ ಅಲ್ವಾ. ಇಂತಿಂತ ಕ್ಯಾಸ್ಟ್ಗಳಿಗೆ, ಇಂತಿಂತ ಕ್ಯಾಟಗರಿಗಳಿಗೆ ಇಷ್ಟಿಷ್ಟು ಉದ್ಯೋಗ ಅಂತ ಮೀಸಲಿರ್ತಾರೆ. ಅಂದ್ರೆ ಇದು ಫಿಕ್ಸ್ ಆಗಿರುತ್ತೆ, ರಿಸರ್ವೇಶನ್ ಆಗಿರುತ್ತೆ, ಇಂಥ ಕ್ಯಾಟಗರಿಗೆ ಇಷ್ಟು ಸೀಟು ಅಂತ ಹೇಳಿ. ಅದೇ ರೀತಿ ಮೀಸಲಾತಿ ಅಂದ್ರೆ ಸಂಪೂರ್ಣವಾಗಿ ದೇವರಿಗಾಗಿ ಅಂದ್ರೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ. ಆ ಮೀಸಲಾತಿ ಹೇಗಿರ್ಬೇಕು ಅಂದ್ರೆ ಮೆಚ್ಚುಗೆಯಾಗಿರ್ಬೇಕು. ಯಾರಿಗೆ ಮೆಚ್ಚುಗೆಯಾಗಿ? ದೇವರಿಗೆ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞ, ಜೀವಂತವರು ಬೇಕು. ದೇವರಿಗೆ ಯಾರನ್ನ ಅರ್ಪಿಸ್ಬೇಕು? ಜೀವ ಇರುವವರು ಬೇಕು, ಸತ್ತಂತವರಲ್ಲ, ಸತ್ತ ಕುರಿ ಕೋಳಿ ಮೇಕೆಗಳಲ್ಲ, ಜೀವಂತ ಇರುವ ನಮ್ಮ ದೇಹವನ್ನು ದೇವರಿಗೆ ಯಜ್ಞವಾಗಿ, ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಅಂದ್ರೆ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಆರಾಧನೆ ಅಂದ್ರೆ ವರ್ಷಿಪ್ ಕನ್ನಡದಲ್ಲಿ ಅದನ್ನ ಆರಾಧನೆ. ನಾವು ನಿಜವಾಗಿಯೂ ದೇವರಿಗೆ ಮಾಡುವ ಆರಾಧನೆ ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ, ಪೂರ್ಣ ಭಕ್ತಿಯಿಂದ, ಪೂರ್ಣ ಶಕ್ತಿಯಿಂದ ದೇವರಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಬೇಕು. ಅದು ಯಾವ ರೀತಿ ಅಂದ್ರೆ ಸಜೀವವಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುವುದೇ ನಿಜವಾದ ಆರಾಧನೆ, ನಿಜವಾದ ಬಲಿ ಅರ್ಪಣೆ ಅಂತ ಹೇಳಿ ಇಲ್ಲಿ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬಹುದು. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿದ ಮೇಲೆ ನಮ್ಮದು ಅನ್ನೋದು ಏನಾದ್ರೂ ಇರುತ್ತಾ? ಖಂಡಿತವಾಗಿ ಇರಲ್ಲ ಪ್ರಿಯರೇ. ಯಾಕಂದ್ರೆ ನಮ್ಮನ್ನು ಸಂಪೂರ್ಣವಾಗಿ ಕೊಟ್ಟ ಮೇಲೆ ಅವರ ಸೊತ್ತು ನಾವು ಆಗ್ತೀವಿ ಅಲ್ವಾ. ನಾವ್ ಯಾರ ಸೊತ್ತು? ದೇವರ ಸೊತ್ತು. ದೇವರ
ಪ್ರಜೆಗಳು, ದೇವರ ಸ್ವಕೀಯ ಪ್ರಜೆಗಳು. ನಾವು ದೇವರ ಸೊತ್ತಾದ್ರಿಂದ ನಮ್ಮನ್ನು ನಾವು ಸಂಪೂರ್ಣವಾಗಿ ಯಾರಿಗೆ ಮೀಸಲಾಗಿ ಇಟ್ಕೊಬೇಕು? ದೇವರಿಗೆ. ಆದ್ರೆ ನಾವು ನಿಜವಾಗಿಯೂ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಮೀಸಲಾಗಿ ಇಟ್ಟುಕೊಂಡಿದ್ದೇವಾ? ದೇವರಿಗೆ ನಮ್ಮನ್ನು ನಾವು ಸಂಪೂರ್ಣ ಅರ್ಪಣೆ ಮಾಡ್ಕೊಂಡಿದ್ದೀವಾ? ಹೇಗೆ ನಾವು ಅರ್ಪಣೆ ಮಾಡ್ಕೊಂಡಿದ್ದೀವಿ ನಮ್ಮನ್ನು ನಾವು? ಅದನ್ನ ನಾವು ನಮ್ಮನ್ನು ನಾವೇ ಕ್ವಶನ್ ಮಾರ್ಕ್ ಹಾಕೊಬೇಕು, ಪ್ರಶ್ನೆ ಆಗಿ ನಮ್ಮನ್ನ ಹಾಕೊಬೇಕು. ನಾವು ಪ್ರಪಂಚಕ್ಕೆ, ಲೋಕಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದೀವೋ ಅಥವಾ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡ್ಕೊಂಡಿದ್ದೀವೋ? ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಯಾಕಂತ ಹೇಳಿದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಕೃತ್ಯದಲ್ಲಿ ನಾವು ತೋರಿಸ್ಬೇಕಾಗುತ್ತೆ, ಕ್ರಿಯೆಗಳ ಮೂಲಕ ಅದನ್ನು ತೋರಿಸ್ಕೊಳ್ಬೇಕಾಗುತ್ತೆ. ಹಿಂದೆ ಅಬ್ರಹಾಮನು ತನ್ನನ್ನು ತಾನು ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ನಾವು ಅರ್ಪಣೆ ಅನ್ನೋದನ್ನು ಬರುವಾಗ ನಾವು ನೋಡ್ತೀವಿ, ಅನೇಕರ ಜೀವನವನ್ನು ನಾವು ಅರ್ಪಣೆ ಮಾಡಿದ್ದು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಬಲಿ ಅರ್ಪಣೆಗಳನ್ನು ಮಾಡ್ತಾ ಇದ್ರು ಅಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಬಲಿ ಅರ್ಪಣೆ ಯಾರು? ನಾವೇ ಸಜೀವವಾಗಿ ನಮ್ಮ ದೇಹವನ್ನೇ ದೇವರಿಗೆ ಅರ್ಪಣೆ ಮಾಡ್ಬೇಕು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಗಿತ್ತು? ಯಜ್ಞಗಳನ್ನು ಬಲಿ ಅರ್ಪಣೆ ಮಾಡ್ತಾ ಇದ್ರು. ಕುರಿ ಕೋಳಿಗಳನ್ನು, ಕೋಳಿಗಳು, ಅನೇಕ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಬಲಿ ಅರ್ಪಣೆ ಮಾಡ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಮ್ಮ ದೇಹಗಳನ್ನೇ ದೇವರಿಗೆ ಅರ್ಪಣೆ ಮಾಡ್ಬೇಕು. ಅದನ್ನು ಪ್ರಥಮವಾಗಿ ಯಾರು ತೋರಿಸ್ಕೊಟ್ರು? ನಮ್ಮನ್ನು ನಾವು ಅರ್ಪಣೆ ಮಾಡುದು ಯೇಸು ಕ್ರಿಸ್ತನ ಮೂಲಕ. ನಾವು ಯೇಸು ಕ್ರಿಸ್ತರು ತಮ್ಮನ್ನು ತಾವೇ ಸಂಪೂರ್ಣವಾಗಿ ದೇವರಿಗಾಗಿ ಅರ್ಪಿಸ್ಕೊಂಡ್ರು. ಅವರ ಬದುಕು ದೇವರಿಗಾಗಿ ಮೀಸಲಾಗಿತ್ತು, ದೇವರ ಚಿತ್ತಾನುಸಾರವಾಗಿ ಬದುಕುವುದಾಗಿತ್ತು. ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಂಡು ನಮಗೆ ಮಾರ್ಗದರ್ಶನವನ್ನು ತೋರಿಸಿದವರು ಯೇಸು ಕ್ರಿಸ್ತರು. ಹಾಗಾಗಿ ಯೇಸು ಕ್ರಿಸ್ತನ ಪಾಲನೆ ಮಾಡುತ್ತಿರುವ, ಯೇಸು ಕ್ರಿಸ್ತರನ್ನು ಫಾಲೋ ಮಾಡುತ್ತಿರುವಂತ ನಾವುಗಳು ಯಾರಿಗೆ ಅರ್ಪಣೆ ಆಗ್ಬೇಕು? ನಮ್ಮ ದೇಹಗಳನ್ನು ಸಜೀವವಾಗಿ ದೇವರಿಗೆ ಅರ್ಪಿಸುವಂತರಾಗಿರ್ಬೇಕು. ಹೇಬೆಲನು ಕಾಣಿಕೆಯನ್ನು ಅರ್ಪಿಸ್ತಾ, ಅದೇ ರೀತಿ ಕಾಯಿನನ್ನು ಸಹ ಕಾಣಿಕೆಯನ್ನು ಅರ್ಪಿಸ್ತಾ. ಆದ್ರೆ ದೇವರಿಗೆ ಯಾರ ಕಾಣಿಕೆಯನ್ನು ಇಷ್ಟಪಡ್ತಾರೆ? ದೇವರು ಯಾರ ಕಾಣಿಕೆಯನ್ನು ಇಷ್ಟಪಡ್ತಾರೆ? ಕಾಣಿಕೆಯನ್ನು ಇಷ್ಟಪಡ್ತಾರೆ. ಯಾಕೆ? ಆತನು ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಿಂದ ಕಾಣಿಕೆಯನ್ನು ಕೊಡ್ತಾರೆ. ಯಾವುದೋ ಒಂದು ತಂದು ಕಾಣಿಕೆಯನ್ನು ಕೊಟ್ಟಿಲ್ಲ. ಆದ್ರೆ ಕಾಯಿನನ್ನು ಏನ್ ಮಾಡ್ತಾರೆ? ಹೊಲದ ಬೆಳೆಯಲ್ಲಿ ಕೆಲವೊಂದನ್ನು ತಂದ್ಬಿಟ್ಟು ಕಾಣಿಕೆಯಾಗಿ ಕೊಡ್ತಾರೆ. ಕೆಲವೊಂದನ್ನು, ಸ್ವಲ್ಪ ಭಾಗವನ್ನು ತಂದ್ಬಿಟ್ಟು ಅದನ್ನ ಕಾಣಿಕೆಯಾಗಿ ಕೊಡ್ತಾರೆ. ಆದ್ರೆ ಹೇಬೆಲನ್ ಏನ್ ಮಾಡ್ತಾರೆ? ಕುರಿ ಹಿಂಡುಗಳಲ್ಲಿ, ಆತನು ಮೇಯಿಸುವ ಕುರಿ ಹಿಂಡುಗಳಲ್ಲಿ ಚೊಚ್ಚಲ ಮರಿಯನ್ನು ತಂದು, ಅದರಲ್ಲಿ ದಷ್ಟಪುಷ್ಟವಾಗಿರುವ ಚೊಚ್ಚಲ ಮರಿಯನ್ನು ತಂದು ಸಂಪೂರ್ಣ ಹೋಮವಾಗಿ, ಸುವಾಸನೆ ಬೀರುವ ಹೋಮವಾಗಿ ಅರ್ಪಣೆ ಮಾಡ್ತಾರೆ. ಆತನ ಮನಸ್ಸನ್ನು ನೋಡ್ತಾನೆ. ದೇವ್ರು ಯಾರ ಮನಸ್ಸನ್ನು ನೋಡ್ತಾರೆ? ಹೇಬೆಲನ ಮನಸ್ಸನ್ನು. ಬರೀ ಕಾಣಿಕೆ ನೋಡಲ್ಲ, ಕಾಣಿಕೆ ತಂದವರ, ಅಂದ್ರೆ ತನ್ನನ್ನು ಅರ್ಪಿಸಿಕೊಳ್ತಿರುವಂತ ರೀತಿಯನ್ನು ದೇವರು ನೋಡಿ ಹೇಬೆಲನನ್ನು ಮೆತ್ತಾರೆ, ಕಾಯಿನನ್ನು ಮೆಚ್ಚಲ್ಲ. ಆದ್ರೆ ಅದೇ ರೀತಿಯಾಗಿ ಹೋಮ ಮಾಡಿ ದೇವರನ್ನು ಮೆಚ್ಚುಗೆ ಪಡಿಸಿದ್ರು ನೋಹ. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಮೊದಲನೇದಾಗಿ ಹೇಬೆಲನ ಅರ್ಪಣೆಯನ್ನು ದೇವರು ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ಜಲಪ್ರಳಯದ ನಂತರ ನೋಹ ಎಲ್ಲ ತನ್ನ ನಾವೆಯಲ್ಲಿ ಸೇರಿಸಿಕೊಂಡ ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ಹೋಮ ಮಾಡಿ ಒಳ್ಳೆಯ ರೀತಿಯಿಂದ ಯಜ್ಞ ಮಾಡಿ ದೇವರಿಗೆ ಸುವಾಸನೆ ಬೀರುವಂತ ಯಜ್ಞವನ್ನಾಗಿ ಅರ್ಪಿಸ್ತಾರೆ. ಅದನ್ನು ದೇವರು ಮೆಚ್ಚುತ್ತಾರೆ. ಅವರ ಯಜ್ಞವನ್ನು ನೋಡಿ, ಅವರಿಗೆ ಅರ್ಪಿಸಿದ ಯಜ್ಞವನ್ನು ನೋಡ್ಬಿಟ್ಟು ದೇವರ ಮನ ಕರಗುತ್ತೆ. ನಾನಿನ್ಮೇಲೆ ಈ ರೀತಿಯಾಗಿ ಯಾರನ್ನು ಒಂದೇ ಸಲ ನಾಶ ಮಾಡಬಾರ್ದು, ಭೂಮಿಗೆ ಶಾಪವನ್ನು ಕೊಡಬಾರ್ದು, ಎಲ್ಲ ಜಲಚರ ಪ್ರಾಣಿಗಳನ್ನೆಲ್ಲ ತೆಗ್ದಾಕಿದ್ರಲ್ವಾ, ಅದು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಮನುಷ್ಯನ ಹುಟ್ಟುವಾಗಲೇ ಆತನು ಕೆಟ್ಟವನು, ಅವನ ಹೃದಯ ಕೆಟ್ಟದ್ದೇ, ಅವನಿಗೋಸ್ಕರ ಅವನ ಮನಸ್ಥಿತಿನೇ ಆತರ, ಅವನ ಮನಸ್ಸು ಹಾಗೇ ಇರುವುದೇ ಅಂತ ಗೊತ್ತಿದ್ದು ನಾನು ಸಂಪೂರ್ಣವಾಗಿ ಈ ರೀತಿ ಜಲಪ್ರಾಣಿಯ ಮೂಲಕ ಪ್ರಪಂಚವನ್ನು ನಾಶ ಮಾಡಲ್ಲ ಅಂತೇಳಿ ಯಾರು ನೋಹನ ಯಜ್ಞದ ಮೂಲಕವಾಗಿ ದೇವ್ರು ಮನ ತಿರುಗ್ತಾರೆ, ದೇವ್ರು ಮನ ಬದಲಾಯಿಸ್ಕೊಳ್ತಾರೆ. ಇನ್ಯಾವತ್ತು ನಾನು ಆ ತರವಾಗಿ ನಾನು ಮಾಡಲ್ಲ. ಯಾಕೆ ಅಂದ್ರೆ ಅವರಿಗೆ ಗೊತ್ತಾಗುತ್ತೆ ಮನುಷ್ಯನು ಮಾಡುವುದು ಪ್ರತಿಯೊಂದು ಆಲೋಚನೆಯು ತಪ್ಪಾಗಿರುತ್ತೆ. ಆದ್ರೆ ದೇವರ ಆಲೋಚನೆ, ಮನುಷ್ಯನ ಆಲೋಚನೆ ತುಂಬಾ ಡಿಫ್ರೆನ್ಸ್ ಇದೆ. ನಾವು ಅದನ್ನ 8ನೇ ಅಧ್ಯಾಯದಲ್ಲಿ, ಆದಿಕಾಂಡ 8ನೇ ಅಧ್ಯಾಯದಲ್ಲಿ ಸಹ ನೋಡ್ಕೊಳ್ಬಹುದು. ಹೇಗೆ ನೋಹನ ಇದ್ ಮಾಡಿದಾರ ತೆಕೊಂಡು ಯಾವ ರೀತಿ ಯಜ್ಞ ಮಾಡಿದ್ರು. ಯಾಜಕ ಕಾಂಡ, ಆದಿಕಾಂಡದಲ್ಲಿ 8ನೇ ಅಧ್ಯಾಯ ಒಮ್ಮೆ ತೆಗೆದು ನೋಡೋಣ. ಆದಿಕಾಂಡ 8ನೇ ಅಧ್ಯಾಯ
ಜಲಪ್ರಳಯದ ನಂತರ ದೇವರಿಗೆ ಅರ್ಪಣೆ ಮಾಡ್ತಾರೆ. ನಿಮಿಷ, ಅಲ್ಲಿ ನಾವು 20ನೇ ವಾಕ್ಯವನ್ನು ತೆಗೆದು ನೋಡೋಣ. ಆಗ ನೋಹನು, ಆದಿಕಾಂಡ 8:20. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲಾ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಕಂಟಿನ್ಯೂ. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನ ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿಯೂ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿ ಇರುವ ತನಕ. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಾವು ನೋಹನನ್ನು ನೋಡ್ತೀವಿ. ನೋಹನನ ಜಲಪ್ರಳಯ ಆದ ಮೇಲೆ ಮತ್ತೆ ಭೂಮಿ ಸಿಗುತ್ತೆ, ಒಳನೆಲ ಸಿಗುತ್ತೆ. ಆಗ ಅವರು ನಾವೆಯಿಂದ ಹೊರಗಡೆ ಬರ್ತಾರೆ. ನಾವೆಯಿಂದ ಹೊರಗಡೆ ಬರುವಾಗ ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಪ್ರತಿಯೊಂದು ಅವರ ಜೊತೆ ಯಾರ್ಯಾರು ಇದ್ರು ನಾವೆಯಲ್ಲಿ ಅವರೆಲ್ಲರೂ ಸಹ ಹೊರಗಡೆ ಬರ್ತಾರೆ. ಆತನ ಮಕ್ಕಳು, ಸೊಸೆಯಿಂದರು, ಹೆಂಡತಿ ಎಲ್ಲರನ್ನು ಹೊರಗಡೆ ಕರ್ಕೊಂಡ್ಬಂದು ದೇವರು ನಮ್ಮನ್ನು ಸುರಕ್ಷಿತವಾಗಿ ಇಷ್ಟು ದಿನ ನಾವೆಯಲ್ಲಿ ಕಾಪಾಡಿದ್ದಾರೆ ಅಂತ ಹೇಳಿ ತಿಳಿದು ನೋಹನು ಒಂದು ಯಜ್ಞ ವೇದಿಕೆಯನ್ನು ಕಟ್ಟಿ ಹೋಮವನ್ನು ಮಾಡ್ತಾರೆ. ಅಂದ್ರೆ ಯಜ್ಞವನ್ನು ಸಮರ್ಪಿಸ್ತಾರೆ. ಆ ಯಜ್ಞ ಸಮರ್ಪಣೆ ಮಾಡುವಾಗ ಅದರ ಘಮಘಮಿಸುವಿಕೆ, ಅದರ ಸುವಾಸನೆ ದೇವರಿಗೆ ತುಂಬಾ ಪ್ರಿಯ ಆಗುತ್ತಂತೆ. ದೇವರು ಆ ಸುವಾಸನೆಯನ್ನು ಸೇವಿಸಿ ದೇವರಿಗೆ ಅವಾಗ ದೇವ್ರ ಮನಸ್ಸಿನಲ್ಲಿ ಅನ್ಕೊಂತಾರೆ, ಮನುಷ್ಯನು ಚಿಕ್ಕಲಿಂದಲೇ ಅವರ ಮನಸ್ಥಿತಿ ಏನಿದೆ ಕೆಟ್ಟದ್ದಾಗಿಯೇ ಇದೆ. ಇನ್ನು ಮನುಷ್ಯನ ನಿಮಿತ್ತವಾಗಿ ಭೂಮಿಯನ್ನು ನಾನು ಶಪಿಸಲ್ಲ, ಸಂಪೂರ್ಣವಾಗಿ ನಾಶ ಮಾಡಲ್ಲ, ಪ್ರಾಣಿ ಪಕ್ಷಿಗಳನ್ನು ನಾಶ ಮಾಡಲ್ಲ ಅಂತೇಳಿ ಅವ್ರು ಅವತ್ತು ಸಂಕಲ್ಪ ಮಾಡ್ಕೊಂತಾರೆ ದೇವರು. ಅಂದ್ರೆ ನಮ್ಮ ಸಮರ್ಪಣೆ ಹೇಗಿರ್ಬೇಕು ಅಂದ್ರೆ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಇಲ್ಲಿ ನೋಹನ ಯಜ್ಞ ಸಮರ್ಪಣೆ ದೇವರಿಗೆ ಮೆಚ್ಚುಗೆ ಆಯ್ತು. ಸುವಾಸನೆ, ಪರಿಮಳ ಬೀರುವ ಆ ಸುವಾಸನೆ, ಘಮಘಮಿಸುವ ಸುವಾಸನೆ ದೇವರಿಗೆ ಇಷ್ಟ ಆಯ್ತು. ಅಂದ್ರೆ ದೇವ್ರು ಏನನ್ನು ಇಷ್ಟಪಡ್ತಾರೆ ಅಂತ ಆಯ್ತು, ನಮ್ಮ ಮನಸ್ಸನ್ನು ನೋಡ್ತಾರೆ. ಇನ್ನೊಂದು ಆ ಯಜ್ಞ ಸುವಾಸನೆಯನ್ನು ಬೀರುವಂತದ್ದು. ಅಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾ ಇರ್ತಾರೆ. ಒಂದು ಊದ್ಬತ್ತಿ ಆಗ್ಲಿ, ಒಂದು ಊದ್ಬತ್ತಿಯನ್ನು ಹಚ್ಚಿದಾಗ ದೇವರು ಕೇಳಿದ್ರು, ಪರಲೋಕದಿಂದ ಕೇಳಿದ್ರು ಅಂತ ಒಂದು ಲೋಕದಲ್ಲಿ ಒಂದು ರೀತಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಂದ್ರೆ ಅದ್ರ ಸುವಾಸನೆ ಹೋಗಿ ದೇವರ ಹತ್ರ ತಲುಪ್ತು ಅಂತ. ಅದೇ ರೀತಿ ನಮ್ಮ ಯಜ್ಞ ಅಂದ್ರೆ ನಾವು ಅರ್ಪಿಸುವಾಗ ಅದು ದೇವರಿಗೆ ಸುವಾಸನೆಯಾಗಿ ಪರಿಣಮಿಸ್ಬೇಕು. ಏನನ್ನ ನಾವು ಅರ್ಪಿಸ್ಬೇಕು? ಹಳೆ ಒಡಂಬಡಿಕೆಯಲ್ಲಿ ಹೋಮ ಮಾಡ್ತಾ ಇದ್ರು, ಯಜ್ಞ ಮಾಡ್ತಾ ಇದ್ರು, ಬಲಿದಾನ ಮಾಡ್ತಾ ಇದ್ರು, ಅದು ದೇವರಿಗೆ ಮೆಚ್ಚುಗೆ ಆಗಿತ್ತು. ಆದ್ರೆ ಹೊಸ ಒಡಂಬಡಿಕೆಗೆ ಬಂದಾಗ ನಮ್ಮನ್ನು ನಾವೇ ಅರ್ಪಿಸ್ಕೊಂಡ್ರೆ ಅದು ದೇವರಿಗೆ ಸುವಾಸನೆ, ಅದು ದೇವರಿಗೆ ಗಮನಿಸುವುದು. ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ದೇವರಿಗೆ ಮೆಚ್ಚುಗೆ ಆಗುವುದು. ನಮ್ಮ ಕೋರಿಕೆಯನ್ನು ನಾವು ಕೇಳೋಕೆ ಮುಂಚೆನೆ ದೇವರು ಕೊಡುವಂತವ್ರು. ಯಾಕಂದ್ರೆ ನಮ್ಮ ಹೃದಯದ ಸ್ಥಿತಿ, ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮನ್ನು ನಾವು ಸಮರ್ಪಿಸಿಕೊಂಡ ರೀತಿ ದೇವರಿಗೆ ಅದು ಮೆಚ್ಚುಗೆ ಆಗಿದ್ದಾಗ ನಮ್ಮ ಆರಾಧನೆಯು ಬೆಲೆ ಉಳ್ಳದ್ದಾಗುತ್ತೆ. ನಮ್ಮ ಆರಾಧನೆಯು ವಿಶೇಷವಾಗಿದ್ದಾಗಿರುತ್ತೆ. ನಮ್ಮ ಆರಾಧನೆಯು ಸ್ಪಷ್ಟವಾಗಿದ್ದಾಗಿರುತ್ತೆ. ಅಂದ್ರೆ ನಾವು ಆರಾಧನೆ ಮಾಡ್ಲಿಕ್ಕೆ ಭಾನುವಾರ ಹೋಗಿ ಸಭೆ ಸೇರ್ತೀವಲ್ವಾ? ಭಾನುವಾರ ಆರಾಧನೆಗಾಗಿ ಸೇರ್ತೀವಿ. ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸ್ತೀವಿ. ನಿಜವಾದ ಆರಾಧನೆ ಅಂದ್ರೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳುವುದೇ ನಿಜವಾದ ಆರಾಧನೆ ಅಲ್ವಾ? ಇಲ್ಲಿ ದೇವರ ಸತ್ಯ ವಾಕ್ಯಗಳಿಗೆ ಅನುಸಾರವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮನ್ನು ನಾವು ದೇವರಿಗೆ ನಿಜವಾದ ಸಮರ್ಪಣೆಯನ್ನು ಮಾಡಿದ್ರೆ ಆ ಆರಾಧನೆಯನ್ನು ದೇವರು ಮೆಚ್ಚಿಸ್ತಾರೆ. ಆ ಆರಾಧನೆಯನ್ನು ದೇವರು ಇಷ್ಟಪಡುತ್ತಾರೆ. ನಾವು ವಾಕ್ಯಗಳನ್ನು ಕೇಳ್ತೀವಿ, ವಾಕ್ಯದ ಪ್ರಕಾರ ನಡ್ಕೊಂಡಿಲ್ಲ ಅಂದ್ರೆ ಆ ಆರಾಧನೆಯಲ್ಲಿ ನಾವು ಭಾಗವಹಿಸಿದ್ರು, ನಾವು ಕಾಣಿಕೆಗಳನ್ನು ಹಾಕಿದ್ರು, ನಾವು ಕರ್ತನ ಭೋಜನದಲ್ಲಿ ಭಾಗವಾದ್ರೂ ಅದು ವ್ಯರ್ಥವಾಗಿದ್ದು. ಯಾಕಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತಗ್ಗಿಸಿಕೊಂಡು ದೇವರಿಗೆ ಅರ್ಪಣೆ ಮಾಡ್ಕೊಳ್ದೆ ನಮ್ಮನ್ನು ನಾವು, ನಮ್ಮ ಸಮಯವನ್ನು, ನಮ್ಮ ಜೀವಿತವನ್ನು ನಾವು ಬೇರೆ ಇತರರಿಗಾಗಿ, ಲೋಕಕ್ಕಾಗಿ ಉಪಯೋಗಿಸುವಂತ ಮನಸ್ಥಿತಿಯಲ್ಲಿದ್ದು ಆರಾಧನೆಯಲ್ಲಿ ಹೋಗಿ ಕುಳಿತುಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ
ನಾವು ಸುವಾಸನೆ ಬೀರುವಂತರಾಗ್ಬೇಕು. ದೇವರ ವಾಕ್ಯಗಳು ನಮ್ಮಲ್ಲಿದ್ರೆ ನಾವು ಗಮನಿಸುತ್ತೇವೆ. ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಣೆ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯನ್ನು, ನಮ್ಮ ಆರೋಗ್ಯವನ್ನು, ನಮಗೆ ಕೊಟ್ಟ ದೇವರ ಸಮಯವನ್ನು ಪ್ರತಿ ಒಂದನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಬೇಕಾಗುತ್ತೆ. ದೇವರಿಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದಂದ್ರೆ ನಮ್ಮದನ್ನೋದು ಏನೂ ಇಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ನಾವು ಪೌಲನನ್ನು ತೆಗೆದುಕೊಳ್ಬಹುದು. ಪೌಲನು ಸೌಲನಾಗಿದ್ದಾಗ ಆತನು ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಅನೇಕ ರೀತಿಯಿಂದ ಶೋಧನೆ ಕೊಡ್ತಾ ಇದ್ದ. ಯಾರು? ಸೌಲನು ಎಲ್ಲಿ ಹೋದ್ರು, ಎಲ್ಲೆಲ್ಲಿ ಕ್ರೈಸ್ತರು ಅಂದ್ರೆ ಕ್ರಿಸ್ತನನ್ನು ಹಿಂಬಾಲಿಸಿ ಕ್ರಿಸ್ತನ ಬಗ್ಗೆದಲ್ಲಿ ಮಾತಾಡ್ತಿದ್ದಾರೋ ಅವರನ್ನೆಲ್ಲರನ್ನು ಸೆರೆಗೆ ತಕೊಂಡೋಗಿ ಹಿಡ್ಕೊಡುವಂತದ್ದೇ ಆತನ ಕೆಲಸ ಆಗಿತ್ತು. ಆತನು ಎಷ್ಟು ಒಂದು ಕ್ರೂರಿಯಾಗಿದ್ದನಂದ್ರೆ ಕ್ರಿಸ್ತನ ಹೆಸರನ್ನು ಎಲ್ಲಿ ಕೇಳಬಾರ್ದಾಗಿತ್ತು. ಕ್ರಿಸ್ತನ ವಿರೋಧಿಯಾಗಿ ಮತಾಂಧನಾಗಿ ಆತನು ಬದುಕ್ತಾ ಇದ್ದ, ಯಹೂದ್ಯನಾಗಿ ಮತಾಂಧನಾಗಿ ಬದುಕ್ತಾ ಇದ್ದ. ಆದ್ರೆ ಯೇಸು ಕ್ರಿಸ್ತರು ಒಂದೇ ಒಂದು ಮಾತನಾಡಿದಾಗ ದಮಸ್ಕದಲ್ಲಿ ಹೋಗ್ತಾ ಇರುವಾಗ ಕುದುರೆಯನ್ನು ಏರಿ ಹೋಗ್ತಾ ಇರ್ತಾನೆ. ಯಾಕೆ ಹೋಗ್ತಾ ಇರ್ತಾನೆ? ಕ್ರಿಸ್ತರನ್ನು ಹಿಡಿದುಕೊಡಕ್ಕೆ ಹೋಗ್ತಾ ಇರ್ತಾನೆ. ಆಗ ಯೇಸು ಸ್ವಾಮಿ ಒಂದೇ ಒಂದು ಮಾತಾಡ್ತಾರೆ. ಆ ಒಂದು ಮಾತಿನಿಂದ ಆತನು ಸಂಪೂರ್ಣವಾಗಿ ಆತನಲ್ಲಿ ಒಂದು ಬದಲಾವಣೆ ಆಗುತ್ತೆ. ದೇವರಿಗೆ ಸಮರ್ಪಿಸ್ಕೊಳ್ತಾನೆ. ಆತನ ಜೀವಿತ ಸೌಲನಾಗಿದ್ದಾಗ ದೇವರ ಮಕ್ಕಳನ್ನು ಅಂದರೆ ಯೇಸು ಕ್ರಿಸ್ತನ ಹಿಂಬಾಲಿಸಿದವರನ್ನು ಶಿಕ್ಷಿಸುವುದಕ್ಕಾಗಿ, ಸಾಯಿಸುವುದಕ್ಕಾಗಿ, ಹಿಂಸಿಸುವುದಕ್ಕಾಗಿ ಹೆಜ್ಜೆ ಇಡುತ್ತಿದ್ದ ಸೌಲನು ಅದೇ ಯೇಸು ಸ್ವಾಮಿಯ ಮಾತನ್ನು ಕೇಳಿದ ಮೇಲೆ ಆತನ ಮನಸ್ಸು ಎಷ್ಟು ಪರಿವರ್ತನೆ ಆಗುತ್ತೆ. ಆತನು ಎಷ್ಟನ್ನು ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ಆತನು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಹೇಗೆ ಅರ್ಪಿಸ್ಕೊಂತಾನೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆತನು ಸಾಯಿಸುವಂತ ಆಲೋಚನೆ ಇಟ್ಕೊಂಡವನು ತನ್ನನ್ನು ತಾನು ಸತ್ತರೂ ಪರವಾಗಿಲ್ಲ, ದೇವರಿಗಾಗಿ, ಯೇಸು ಕ್ರಿಸ್ತಿಗಾಗಿ ನಾನು ಜೀವಿಸ್ತೇನೆ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ. ಬದುಕಿದರೆ ಕ್ರಿಸ್ತನಿಗಾಗಿ ಬದುಕ್ತೇನೆ, ಸತ್ತರೆ ನನಗೆ ಲಾಭ ಅನ್ನುವಂತ ಮನೋಸ್ಥಿತಿ ಆತನಿಗೆ ಬರ್ಬೇಕು ಅಂದ್ರೆ ಆತ ಎಷ್ಟು ಚೆನ್ನಾಗಿ ದೇವರಿಗೆ ಸಮರ್ಪಣೆ ಮಾಡ್ಕೊಂಡಿದ್ದ ಅದನ್ನ ನಾವು ನೋಡ್ತೀವಿ. ಆ ಹಳೆ ಹೊಸ ಒಡಂಬಡಿಕೆಯಲ್ಲಿ ಸುಮಾರು 14 ಪತ್ರಿಕೆಗಳನ್ನು ಪೌಲವರೇ ಬರೆದಿದ್ದು, ಅದೇ ರೀತಿಯಾಗಿ ಅನೇಕರನ್ನು ಎಲ್ಲ ರೀತಿಯಿಂದನೂ ಎಚ್ಚರಿಸ್ತಾ ಬಂದಿದ್ದಾರೆ. ದೇವರ ಪ್ರೀತಿ ತ್ಯಾಗವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ದೇವರಿಗಾಗಿ ತನ್ನ ಜೀವಿತವನ್ನು ಅರ್ಪಿಸಿಕೊಂಡೋದರಲ್ಲಿ ಪೌಲನು ನಮಗೆ ಹೊಸ ಒಡಂಬಡಿಕೆಯಲ್ಲಿ ಕಾಣ್ತಾರೆ ಪ್ರಿಯರೇ. ಹಾಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸುವುದು ಮುಖ್ಯ. ಇಲ್ಲಿ ನಮ್ಮನ್ನು ನಾವು ಆರಾಧನೆಯಲ್ಲಿ ಇರ್ಬೋದು ಅಥವಾ ಒಂದು ಊಟದಲ್ಲಿರುವುದಲ್ಲಾಗಿರ್ಬೋದು ಕಾಣಿಸಿಕೊಳ್ಳುವುದು ದೊಡ್ಡದಲ್ಲ. ನಮ್ಮನ್ನು ನಾವು ದೇವರಿಗೆ ನಿಜವಾಗಿ ಸಮರ್ಪಿಸಿಕೊಳ್ಳುವುದು ದೊಡ್ಡದು. ಇಲ್ಲಿ ನಾವು ನಿಜವಾಗಿ ಸಮರ್ಪಿಸಿಕೊಳ್ಳುವುದರ ಬಗೆಯಲ್ಲಿ ನೋಡುವಾಗ ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 13ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ ಪ್ರಿಯರೇ. 6ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಾಕ್ಯವನ್ನು ಒಮ್ಮೆ ತೆಗೆದುಕೊಳ್ಳೋಣ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಂಡು ನಿಮ್ಮ ಅಂಗಾಂಗಗಳು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ನಾವು ಇಲ್ಲಿ ಓದುವಾಗ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಾಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ. ದೇವರಲ್ಲಿ ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಅಂಗಾಂಗಗಳನ್ನು ನಾವು ದುಷ್ಟತ್ವಕ್ಕೆ ಒಪ್ಪಿಸುವಂತ ಸಾಧನಗಳಾಗಿ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಸಾಧನಗಳಂದ್ರೆ ಏನು? ದುಷ್ಟತ್ವಕ್ಕೆ ಒಪ್ಪಿಸುವ ಸಾಧನಗಳು. ನಾವು ಸಾಧಾರಣ ಈಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಕೆಲವಷ್ಟು ಸಾಧನಗಳು ಅಂತ ಇಟ್ಕೊಂಡಿರ್ತೀವಿ. ಏನು ಆ ಕೆಲಸ ಮಾಡೋರಿಗೆ ಯಾವ್ದಾರ ಅವಶ್ಯಕತೆ ಇರುತ್ತೆ. ಒಂದು ಕಟಿಂಗ್ ಪ್ಲೇಯರ್ ಇರುತ್ತೆ, ಒಂದು ಟೆಸ್ಟರ್ ಇರುತ್ತೆ, ಅಥವಾ ಸ್ಕ್ರೂ ಡ್ರೈವರ್ ಇರುತ್ತೆ, ಟೇಪು, ಇವೆಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಸಾಧನಗಳನ್ನಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮ ಅಂಗಾಂಗಗಳನ್ನು ನಾವು
ಪಾಪಕ್ಕೆ ಒಪ್ಪಿಸುವವರಾಗಿ ದುಷ್ಕೃತ್ಯವನ್ನು ನಡೆಸುವ ಸಾಧನವಾಗಿ ಮಾಡಿಕೊಳ್ಬಾರ್ದು ಅಂತಾರೆ. ಅಲ್ಲಿಗೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋರು ಈ ರೀತಿ ಸಾಧನಗಳನ್ನು ಉಪಯೋಗಿಸ್ತಾರೆ. ಆದ್ರೆ ನಾವಿಲ್ಲಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತ ನಾವುಗಳು, ನಮ್ಮ ಅಂಗಾಂಗಗಳು, ನಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನು ನಾವು ದುಷ್ಟತ್ವಕ್ಕೆ ಒಪ್ಪಿಸ್ತಾ ಇದ್ದೀವಿ. ಆ ದುಷ್ಟತ್ವವನ್ನು ಬಿಟ್ಟು ದೇವರಿಗೆ ಮೆಚ್ಚುಗೆಯಾಗಿ ಸಾಧನೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರೆ ಮುಂದಿನ ಸತ್ತವರೊಳಗಿಂದ ಜೀವಿತರನ್ನಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳಿಗೆ ನಡೆಸುವ ಸಾಧನವಾಗಿ ಆತನಿಗೆ ಸಮರ್ಪಿಸಿರಿ. ಯಾವುದಕ್ಕಾಗಿ ಸಮರ್ಪಿಸ್ಬೇಕು? ನೀತಿ ಕೃತ್ಯಗಳನ್ನು. ನೀತಿ ಅಂತ ಹೇಳಿದ್ರೆ ನೀತಿ ಕಾರ್ಯಗಳು, ಸತ್ಯವಾದದ್ದನ್ನು ದೇವರಿಗೆ ನಮ್ಮನ್ನು ಸತ್ಯ ವಾಕ್ಯಗಳ ಮೂಲಕವಾಗಿ ಸಮರ್ಪಿಸಿಕೊಂಡು ನೀತಿ ಕೃತ್ಯಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಬೇಕು. ನೀತಿ ಕಾರ್ಯಗಳಿಗೆ ನಮ್ಮನ್ನು ನಾವು ಕೃತ್ಯಗಳಲ್ಲಿ ಸಮರ್ಪಿಸಿಕೊಳ್ಬೇಕು. ನಮ್ಮ ಒಂದೊಂದು ಸಾಧನವು, ಒಂದೊಂದು ಅಂಗಾಂಗಗಳು ಅವು ನಮಗೆ ಸಾಧನಗಳು. ಒಂದೊಂದು ಅಂಗಗಳು, ನಮ್ಮ ಕಣ್ಣು ದೇವರನ್ನು ದೃಷ್ಟಿಸ್ಬೇಕು, ಯೇಸು ಕ್ರಿಸ್ತರನ್ನು ದೃಷ್ಟಿಸ್ಬೇಕು, ಪವಿತ್ರಾತ್ಮನನ್ನು ದೃಷ್ಟಿಸ್ಬೇಕು. ನಮ್ಮ ಕೈಗಳು ದಾನ ಧರ್ಮ ಯಥಾರ್ಥವಾಗಿ ಸೇವೆ ಮಾಡುವುದರಲ್ಲಿ ನಮ್ಮನ್ನು ನಾವು ಕೈಗಳನ್ನು ಉಪಯೋಗಿಸ್ಬೇಕು. ಕಾಲುಗಳು ಸುವಾರ್ತೆ ಸಾರುವುದಕ್ಕೋಸ್ಕರ ಅದೊಂದು ಸಾಧನವಾಗಿ, ಅಂಗ ಸಾಧನವಾಗಿ ನಮ್ಮನ್ನು ನಾವು ಸಮರ್ಪಿಸ್ಬೇಕು. ನಮ್ಮ ಹೃದಯ ದೇವರಿಗೆ ವಾಸಸ್ಥಾನ, ನಮ್ಮ ಗರ್ಭಗುಡಿ ಹೃದಯ, ಅಲ್ಲಿ ದೇವರಿಗೆ ಪವಿತ್ರವಾದ ಸ್ಥಾನವನ್ನು ಕೊಟ್ಟು ಪವಿತ್ರಾತ್ಮನನ್ನು ಅಲ್ಲಿ ಇರಿಸಿಕೊಳ್ಳುವಂತೆ ನಮ್ಮನ್ನು ನಾವು ನೋಡಿಕೊಳ್ಬೇಕು. ಅದೇ ರೀತಿ ನಮ್ಮಲ್ಲಿರುವಂತಹ ಕಿವಿಗಳು ನಮ್ಮ ದೇವರ ವಾಕ್ಯಗಳನ್ನು, ಸತ್ಯ ವಚನಗಳನ್ನು ಕೇಳಿ ಆನಂದಿಸುವಂತ ಸಾಧನಗಳಾಗಿರ್ಬೇಕು. ನಮ್ಮ ಬಾಯಿ ಸುವಾರ್ತೆ ಸಾರುವ ಮೂಲಕ ಆ ಬಾಯಿಗೆ, ಆ ನಾಲಿಗೆಗೆ, ನಾವು ಮಾತಾಡುವ ಒಂದೊಂದು ನುಡಿಯು ದೇವರಿಗಾಗಿ, ದೇವರ ನಾಮ ಮಹಿಮೆ ಪಡಿಸುವ ಹಾಗೆ ಆಡುವಕ್ಕೆ ಒಂದು ಸಾಧನವಾಗಿ ಉಪಯೋಗಿಸ್ಕೊಳ್ಬೇಕು. ಟೋಟಲಿ ಆಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ಅವಯವಗಳನ್ನು ನಮಗೆ ದೇವರು ಆಯುಷ್ಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿನಿತ್ಯ ದಿನ 24 ಗಂಟೆಗಳನ್ನು ನಮಗೆ ದೇವರು ಕೊಟ್ಟಿದ್ದಾರೆ. ಆ 24 ಗಂಟೆಗಳಲ್ಲಿ ನಾವು ನಮ್ಮ ದೇವರಿಗೆ ಎಷ್ಟು ಟೈಮ್ ಅನ್ನು ನಾವು ಕೊಡ್ತಾ ಇದ್ದೀವಿ? ದೇವರಿಗಾಗಿ ಸಮಯ ಕೊಡ್ಬೇಕು. ದೇವರು ನಮಗೆ ಆತನ ಕೃಪೆ ಮೂಲಕ ನಮಗೆ ಸಮಯವನ್ನು ಕೊಟ್ಟಿದ್ದಾನೆ. ಆ ಸಮಯವನ್ನು ನಾವು ದೇವರಿಗಾಗಿ ಕೊಡ್ಬೇಕು. ನಮ್ಮ ಶರೀರವನ್ನು ದೇವರಿಗಾಗಿ ಸಮರ್ಪಿಸ್ಕೊಳ್ಬೇಕು. ನಮ್ಮ ಶರೀರದಲ್ಲಿ ರೋಗ ಇರ್ಬೋದು, ಬಾಧೆ ಇರ್ಬೋದು, ಇನ್ನೊಂದು ಏನೇ ಇರ್ಬೋದು, ಆದ್ರೆ ನಮ್ಮ ಶರೀರವನ್ನು ನಾವು ದೇವರಿಗೆ ಸಮರ್ಪಕವಾದ ಯಜ್ಞವನ್ನಾಗಿ ಉಪಯೋಗಿಸ್ಕೊಳ್ಬೇಕು. ಸಮಯ ಸಿಕ್ಕಾಗಲು, ನಮ್ಮ ಸಮಯ ಸಿಗದಾಗಲು ದೇವರ ಸೇವೆಗಾಗಿ ನಾವು ತವಕ ಪಡುವವರಾಗಿರ್ಬೇಕು. ದೇವರ ಕೆಲಸಗಳನ್ನು ಮಾಡುವುದರಲ್ಲಿ, ಸತ್ಕಾರ್ಯಗಳನ್ನು ಮಾಡುವುದರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು. ಆಗ ನೀತಿ ಕೃತ್ಯಗಳಿಗೆ ಸಾಧನವಾಗಿ ನಮ್ಮ ದೇಹವು ಸಮರ್ಪಣೆ ಆಗುತ್ತೆ. ನೀತಿ ಕೃತ್ಯಗಳಿಗೆ ನಮ್ಮ ದೇಹವನ್ನು ಸಮರ್ಪಣೆ ಮಾಡಿದಾಗ ಅದು ದುಷ್ಟತ್ವಕ್ಕೆ ಒಳಪಡುವುದಿಲ್ಲ, ದುಷ್ಟನ ಆಲೋಚನೆಗೆ ಒಳಪಡುವುದಿಲ್ಲ. ನಮ್ಮ ಒಂದೊಂದು ಅಂಗಾಂಗಗಳು ನಮ್ಮ ಹತೋಟಿಯಲ್ಲಿ ಇರ್ಬೇಕು ಅಂದ್ರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರ್ಬೇಕು. ಆ ಹೃದಯದಲ್ಲಿ ನಮ್ಮ ವಾಕ್ಯ, ದೇವರ ವಾಕ್ಯ ಇತ್ತು ಅಂದ್ರೆ ನಾವು ಸತ್ಯಕ್ಕೆ ತಕ್ಕಾಗಿ ನಡ್ಸ್ಕೊಳ್ತೀವಿ. ಸತ್ಯವು ನಮ್ಮಲ್ಲಿಲ್ಲ ಅಂತ ಹೇಳಿದ್ರೆ ವಾಕ್ಯವು ನಮ್ಮಲ್ಲಿಲ್ಲ. ವಾಕ್ಯವು ನಮ್ಮಲ್ಲಿಲ್ಲ ಅಂದ್ರೆ ನಾವು ಯೇಸು ಸ್ವಾಮಿಗೆ ಒಳಪಡುವುದಿಲ್ಲ. ಯೇಸು ಸ್ವಾಮಿಗೆ ನಾವು ಒಳಪಟ್ಟಿಲ್ಲ ಅಂದ್ರೆ ತಂದೆಯಾದ ದೇವರಿಗೂ ಒಳಪಡುವುದಿಲ್ಲ, ಪವಿತ್ರಾತ್ಮನಿಗೂ ಒಳಪಡುವುದಿಲ್ಲ, ಹಿರಿಯರಿಗೂ ಒಳಪಡುವುದಿಲ್ಲ. ಅಂದ್ರೆ ನಮ್ಮೊಳಗೆ ಸತ್ಯ ಅಂದ್ರೆ ವಾಕ್ಯವು ಇದ್ರೆ ಮಾತ್ರನೇ. ಇನ್ನ ವಾಕ್ಯವೇ ಸತ್ಯವು ನಾವು ಎಲ್ಲರಿಗೂ ಗೊತ್ತಿರೋ ವಿಷಯ. ಯೋಹಾನ 17:17 ನಿನ್ನ ವಾಕ್ಯವೇ ಸತ್ಯವು ಅಂದಿದ್ದಾರೆ. ಆ ಸತ್ಯವು ನಮ್ಮೊಳಗಿದ್ರೆ ನಮ್ಮನ್ನು ಸತ್ಯದಲ್ಲೇ ನಡೆಸುತ್ತೆ. ಪವಿತ್ರಾತ್ಮರು ನಮ್ಮೊಳಗಿದ್ರೆ ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸ್ತಾರೆ. ಹಾಗಾಗಿ ಆ ಸತ್ಯವು ನಮ್ಮೊಳಗಿರ್ಬೇಕು ಅಂದ್ರೆ ನಾವು ಹೃದಯವನ್ನು ಸ್ವಚ್ಛ ಮಾಡಿಕೊಂಡು, ನಮ್ಮ ಅಂಗಾಂಗಗಳನ್ನು ಸ್ವಚ್ಛ ಮಾಡಿಕೊಂಡು, ನಮ್ಮ ಅಂಗಾಂಗಗಳನ್ನು ಕೊಟ್ಟಂತ ದೇವರಿಗೆ ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ಕೊಂತ, ನಮ್ಮ ಪ್ರತಿ ಒಂದು ಅಂಗಾಂಗಗಳು ಒಂದು ಸಾಧನವಾಗಿ ದೇವರ ಸೇವೆಗೆ ಸಾಧನಗಳಾಗಿ ಉಪಯೋಗಿಸಬೇಕೇ ವಿನಃ ದೇವರಿಗೆ ಮಾರಕವಾಗಿ, ದೇವರಿಗೆ ವಿರೋಧವಾಗಿ ನಮ್ಮ ಅಂಗಾಂಗಗಳನ್ನು ದುಷ್ಟನಿಗೆ ಅರ್ಪಿಸಬಾರ್ದು. ಪ್ರಿಯರೇ, ನಾವು ದುಷ್ಟನಿಗೆ ನಮ್ಮನ್ನು ಅರ್ಪಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಹೋಗ್ಬೇಕಾಗದ್ದು ಪ್ಲೇಸ್ ಯಾವುದು ಅಂತ ನಾವು ಕಂಡಿಡ್ಕೊಬಹುದು. ಅದು ಯಾವುದು? ಅಪವಾದಿಗೆ ರೆಡಿ ಮಾಡಿದಂತ ಬೆಂಕಿ ಕೊಂಡನೆ ನಮ್ಮ ಶಾಶ್ವತ ಜೀವನ ಆಗುತ್ತೆ. ಹಾಗಾಗಿ ನಮ್ಮ ಶಾಶ್ವತ ಜೀವನ ಅದಲ್ಲ. ನಾವು ನಿತ್ಯ ಲೋಕಕ್ಕೆ ಹೋಗುವಂತರು, ನಿತ್ಯ ಜೀವ ಇರುವಂತ ಮಹಾಲೋಕವನ್ನು ನಾವು ಪಡೆದುಕೊಳ್ಬೇಕು ಅಂದ್ರೆ ನಮ್ಮ ಸಂಪೂರ್ಣವಾದ ದೇಹವನ್ನು, ನಮ್ಮ ಸಂಪೂರ್ಣವಾದ ಅಂಗಾಂಗಗಳನ್ನು ದೇವರಿಗೆ
ನೀತಿ ಕೃತ್ಯಗಳಾಗಿ, ನೀತಿ ಕೃತ್ಯದ ಸಾಧನಗಳಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸ್ಕೊಳ್ಬೇಕಾಗಿದೆ. ಸಮರ್ಪಣೆ ಅಂತ ಬಂದಾಗ ಸಂಪೂರ್ಣವಾಗಿ ನಾವು ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡ್ರೆ ಮಾತ್ರನೇ ಅದು ನಿಜವಾದ ಸಮರ್ಪಣೆ ಆಗುತ್ತೆ. ಇಲ್ಲ ಅಂದ್ರೆ ಅದು ಸಮರ್ಪಣೆ ಆಗಲ್ಲ. ನಾವು ಸಮರ್ಪಣೆ ಅಂತ ಬಂದಾಗ ನಾವು ನೋಡ್ಕೊಳ್ಬಹುದು, ನಮ್ಮನ್ನು ನಾವು ಬೇಡವೆಂದು ಒಬ್ಬರಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಳ್ಳೋದೇ ನಿಜವಾದ ಸಮರ್ಪಣೆ. ನಮ್ಮನ್ನು ನಾವು ಬೇಡವೆಂದು ಅಂದ್ರೆ ನಮಗೆ ನಾವು ಏನು ಅಲ್ಲ, ನಮ್ಮನ್ನು ನಾವು ತಿರಸ್ಕರಿಸಿ ದೇವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವುದೇ ನಿಜವಾದ ಸಮರ್ಪಣೆಯಾಗಿರುತ್ತೆ. ಹಾಗಾಗಿ ನಮ್ಮನ್ನು ನಾವು ದೇವರಿಗಾಗಿ, ದೇವರ ಕಾರ್ಯಗಳಿಗಾಗಿ ನಮ್ಮ ಸಮಯವನ್ನು, ಆರೋಗ್ಯವನ್ನು, ಆಯುಷ್ಯನ್ನು ದೇವರಿಗಾಗಿ ಮೆಚ್ಚುಗೆಯಾದ ಸಮರ್ಪಣೆಯಾಗಿ ಮಾಡಿಕೊಂಡಾಗ ನಾವು ದೇವರಿಗೆ ಬೆಲೆ ಉಳ್ಳದ್ದಾಗಿ, ಶ್ರೇಷ್ಠವಾಗಿ ನಮ್ಮ ಜೀವಿತವನ್ನು ಅರ್ಪಿಸಿಕೊಂಡಾಗ ದೇವರು ಅದನ್ನು ಇಷ್ಟಪಡ್ತಾರೆ. ದೇವರಿಗೆ ಅದು ಸುವಾಸನೆಯಾಗಿ ಪರಿಗಣಿಸುತ್ತೆ. ಉದಾಹರಣೆಗೆ ನಾವು ಸುವಾಸನೆಯಾಗಿ ಪರಿಗಣಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ನಮಗೆ ದುರ್ಗಂಧ ವಾಸನೆನೂ ಗೊತ್ತು, ಸುಗಂಧ ವಾಸನೆನೂ ಗೊತ್ತು ಅಲ್ವಾ? ಒಂದು ಮಲ್ಲಿಗೆ ಹೂವಿನ ತೋಟದ ಬಳಿ ಅಥವಾ ಒಂದು ಗುಲಾಬಿ ಗಿಡದ ತೋಟದ ಬಳಿ ನಾವು ಹೋದಾಗ ಅಲ್ಲಿ ಹೂವೆಲ್ಲ ಅರಳಿ ನಿಂತಾಗ ಎಷ್ಟು ದೂರಕ್ಕೆ ನಮ್ಮನ್ನ ಅಟ್ರಾಕ್ಷನ್ ಮಾಡುತ್ತೆ ಆ ಸುವಾಸನೆ ಅಲ್ವಾ? ನಮ್ಮೊಳಗೂ ನೀತಿ, ಸತ್ಯ, ಕೃತ್ಯಗಳಿದ್ರೆ ನಮ್ಮನ್ನು ಸಹ ದೇವರಿಗೆ ಅದೇ ರೀತಿ ಸುವಾಸನೆಯನ್ನು ಬೀರುವಂತವರಾಗ್ತೀವಂತೆ. ದೇವರ ಮಾತುಗಳನ್ನು ನಮ್ಮೊಳಗಿದ್ರೆ ಅನೇಕರನ್ನು ನಾವು ಅಟ್ರಾಕ್ಷನ್ ಮಾಡ್ತೀವಿ. ಅಟ್ರಾಕ್ಷನ್ ಅಂದ್ರೆ ಆಕರ್ಷಿಸ್ತೇವೆ. ದೇವರ ಮಾತುಗಳಿಂದ ಎಲ್ಲರನ್ನು ನಾವು ಆಕರ್ಷಿಸಬಹುದು. ಹೇಗೆ ಒಂದು ಗುಲಾಬಿ ಗಿಡದ ತೋಟದ ಹತ್ರ ಹೋದ್ರೆ ಹೇಗೆ ನಮ್ಮ ಮನಸ್ಸನ್ನು ಆಹ್ಲಾದಕರವಾಗಿ ಮಾಡಿ ಅಟ್ರಾಕ್ಷನ್ ಮಾಡುತ್ತೆ, ಅದೇ ರೀತಿ ನಮ್ಮೊಳಗೆ ಸತ್ಯ ಕೃತ್ಯಗಳಿದ್ರೆ ನಮ್ಮನ್ನು ನೋಡಿದವರು ಸಹ ದೇವರ ಬಳಿಗೆ ಕರೆತರಲು ಈಸಿ ಆಗುತ್ತೆ ಪ್ರಿಯರೇ. ಹಾಗಾಗಿ ನಮ್ಮನ್ನು ಸುವಾಸನೆ ಉಳ್ಳವರನ್ನಾಗಿ, ನಮ್ಮನ್ನು ಪರಿಮಳ ಬೀರುವವನಾಗಿ, ಒಳ್ಳೆಯ ಸೆಂಟ್ ಆಗಿ ನಮ್ಮನ್ನು ನಾವು ದೇವರಿಗೆ ಸಾಧನವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನನ್ನ ಆಸೆ. ಅದೇ ರೀತಿಯಾಗಿ ನಾವು ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆಯಲ್ಲಿ 9ನೇ ಅಧ್ಯಾಯ 27ನೇ ವಾಕ್ಯವನ್ನು ತೆಗೆದುಕೊಳ್ಳೋಣ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಪುಟ್ಟ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇಲ್ಲಿ ಪೌಲರು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಎಲ್ಲ ಹೋರಾಟ ಮಾಡ್ತಾರೆ. ಅಂದ್ರೆ ಏನಕ್ಕಾಗಿ ಹೋರಾಟ ಮಾಡ್ತಾರೆ? ದೇವರ ಸುವಾರ್ತೆ ಸಾರುವಲ್ಲಿ ಹೋರಾಟ ಮಾಡ್ತಾರೆ. ಅವರು ಸಾರಿದಷ್ಟು ಸುಮಾರು ನಮಗೆ ಪ್ರಪಂಚದಲ್ಲಿ 7 ಕಾಂಡಗಳಿದಾವೆ. ಆ 7 ಕಾಂಡದಲ್ಲಿ 3 ಕಾಂಡಗಳಲ್ಲಿ ಪೌಲರು ಹೋಗಿ ಸುವಾರ್ತೆ ಸಾರಿರ್ತಾರೆ. ಇವತ್ತಿನ ದಿನ ನಾವು ಎಷ್ಟೆಷ್ಟೋ ವೆಹಿಕಲ್ ಇದಾವೆ, ವ್ಯವಸ್ಥೆಗಳಿದಾವೆ. ನಾವು ಫ್ಲೈಟ್ ಅಲ್ಲಿ ಹೋಗಿ ಪ್ರಯಾಣ ಮಾಡ್ಬೋದು, ಅಥವಾ ಟ್ರೈನ್ ಅಲ್ಲಿ ಹೋಗ್ಬೋದು, ಬಸ್ಸು, ಕಾರು, ಬೈಕು, ಇನ್ನೇನು ಬೇರೆ ಬೇರೆ ರೀತಿಯಂತ ವಾಹನಗಳನ್ನು ಉಪಯೋಗಿಸ್ಕೊಂಡು ನಾವು ದೂರ ಪ್ರದೇಶಕ್ಕೆ ಹೋಗ್ಬೋದು ಪ್ರಿಯರೇ. ಆದ್ರೆ ಅಂದಿನ ಕಾಲದಲ್ಲಿ, ಪೌಲನಿದ್ದ ಕಾಲದಲ್ಲಿ ಅವರು ಕತ್ತೆ ಮೇಲೆ ಸವಾರಿ ಮಾಡ್ಬೇಕಿತ್ತು, ಕುದುರೆ ಮೇಲೆ ಸವಾರಿ ಮಾಡ್ಬೇಕಿತ್ತು. ಇಲ್ಲ ಅಂತ ಹೇಳಿದ್ರೆ ದೋಣಿಯ ಮೇಲೆ, ಹಡಗಿನಲ್ಲಿ ತಿಂಗಳಗಟ್ಟೆ ಪ್ರಯಾಣ ಮಾಡಿ ಒಂದು ಊರನ್ನು ರೀಚ್ ಆಗ್ಬೇಕಾಯ್ತು. ಅಂಥದ್ರಲ್ಲಿ ಸುಮಾರು 3 ಕಾಂಡಗಳಲ್ಲಿ, ನಮ್ಮ ಏಷ್ಯಾ ಕಾಂಡವನ್ನು ಸೇರಿ 3 ಕಾಂಡದಲ್ಲಿ ಅವರು ಸುವಾರ್ತೆ ಪ್ರಚಾರ ಮಾಡಿದ್ದಾರೆ. ದೇವರಿಗಾಗಿ ಬದುಕಿದ್ದಾರೆ, ಹೋರಾಟ ಮಾಡಿದ್ದಾರೆ. ಯೋಚನೆ ಮಾಡಿ ಪ್ರಿಯರೇ, ಕಾಲ್ನಡಿಗೆಯಲ್ಲಿ ಎಷ್ಟೋ ದೂರ ಪ್ರಯಾಣ ಮಾಡಿದ್ದಾರೆ. ಅವರ ಪ್ರಯಾಣ ಹೇಗಿತ್ತು ಅಂದ್ರೆ, ಅಷ್ಟೆಲ್ಲ ಹೋರಾಟ ಮಾಡಿದ್ದು ಯಾರಿಗಾಗಿ? ಕ್ರಿಸ್ತನಿಗಾಗಿ ಹೋರಾಟ ಮಾಡಿದ್ದಾರೆ. ಅವರು ಆ ತರವಾಗಿ ಹೋರಾಟ ಮಾಡಿದರು. ಇಷ್ಟೆಲ್ಲ ಬೇರೆಯವರಿಗೆಲ್ಲ ಸತ್ಯ ವಾಕ್ಯವನ್ನು ಸಾರಿ, ಸುವಾರ್ತೆಯನ್ನು ಸಾರಿ ಅನೇಕರನ್ನು ರಕ್ಷಣೆ ಮಾಡೋದಕ್ಕೆ ಕರೆತಂದ ಪೌಲನು, ಎಲ್ಲಾದ್ರೂ ನಾನೇನಾದ್ರೂ ತಪ್ಪು ಮಾಡೇನೇನೋ ಅಂದ್ರೆ, ನಾನೇ ಅಯೋಗ್ಯನ ಎನಿಸಿಕೊಂಡನೇನೋ ಎಂಬ ಭಯದಿಂದ ತನ್ನ ಮೈಯನ್ನು ಜಜ್ಜಿಕೊಂಡು ಸ್ವಾಧೀನಪಡಿಸಿಕೊಳ್ತಾರೆ. ಜಜ್ಜುವುದಂದ್ರೆ ಏನು ಪ್ರಿಯರೇ? ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಜಜ್ಜಲ್ಪಟ್ರು, ನಾವು ಕೇಳ್ತೀವಲ್ವಾ? ಜಜ್ಜುವುದಂದ್ರೆ ಏನು ಪ್ರಿಯರೇ? ಒಂದು ಉದಾಹರಣೆಗೆ, ಒಂದು ಅಜ್ಜ ಅಜ್ಜಿಯನ್ನು ತೆಗೆದುಕೊಂಡ್ರೆ, ವಯಸ್ಸಾದವರು, ಅವರಿಗೆ ಎಲಾಡಿಕೆ ತಿನ್ನುವಂತ ಅಭ್ಯಾಸ ಇರುತ್ತೆ. ಲೋಕದಲ್ಲಿ ಪದ್ಧತಿಯಲ್ಲಿ ಎಲಾಡಿಕೆ ತಿಂತಾರೆ, ಅಥವಾ ಇನ್ನೊಂದು ಏನೋ ವಸ್ತುಗಳನ್ನ ತಿಂತಾರೆ. ಅವರಿಗೆ ಅದನ್ನ ಅಗಿದು ತಿನ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ, ಒಂದು ಕುಟಾಣಿಯನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಜಜ್ಜಿ ಪುಡಿ ಮಾಡಿ
ಅದನ್ನ ತಿಂತಾರೆ, ಜಜ್ಜುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ಅಗ್ದು ತಿನ್ಲಿಕ್ಕಾಗಲ್ಲ, ಅವ್ರಿಗೆ ಹಲ್ಲು ಇರಲ್ಲ. ವಯಸ್ಸಾದ ಮೇಲೆ ಅವ್ರು ಏನ್ ಮಾಡ್ತಾರೆ, ಕುಟ್ಟಿ ಕುಟ್ಟಿ ಪುಡಿ ಮಾಡಿ ತಿನ್ನುತ್ತಾರೆ. ಅಂದ್ರೆ ಜಜ್ಜುವುದು. ನಮ್ಗೆ ಇಲ್ಲಿ ಮಹಿಳೆಯರಿಗೆ ಎಲ್ಲರಿಗೂ ಗೊತ್ತು, ಅಡಿಗೆ ಮನೆಯಲ್ಲಿ ಮಸಾಲೆ ಪದಾರ್ಥವನ್ನು ಜಜ್ಜಿ ಪುಟಾಣಿಗಳಿಗೆ ಹಾಕೊಂಡು ಜಜ್ಜಿ ಪುಡಿ ಮಾಡ್ತೀವಲ್ವಾ. ಅದೇ ರೀತಿಯಾಗಿ ಶುಂಠಿ, ಬೆಳ್ಳುಳ್ಳಿ ಇವನ್ನೆಲ್ಲ ಜಜ್ಜಿ ಪುಡಿ ಮಾಡ್ತೀವಿ ಒಗ್ಗರಣೆ ಹಾಕುವಾಗ. ಇದೆಲ್ಲ ಏನಕ್ಕೆ ಜಜ್ಜುತ್ತೀವಿ? ಜಜ್ಜಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಏನಾಗುತ್ತೆ, ಸುವಾಸನೆ ಬರುತ್ತೆ. ಅದನ್ನ ನೀವು ಬೆಳ್ಳುಳ್ಳಿ ಆಗಿರ್ಬೋದು, ಆಮೇಲೆ ನಾವು ಮೆಣಸಿನಕಾಯಿ, ಅದು ಇದು ಸಾಸಿವೆ ಅದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡುವಾಗ ಎಷ್ಟು ಘಮಿಸುತ್ತೆ ಅದು. ಅದು ಎಷ್ಟೋ ದೂರ ಅದು ಸುವಾಸನೆ ಬರುತ್ತೆ. ಜಜ್ಜಿ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಸುವಾಸನೆ ಇನ್ನೂ ಹೆಚ್ಚಾಗಿ ಹರಡುತ್ತೆ, ಅದು ಸಾರು ಘಮಿಸುತ್ತೆ. ಅದೇ ರೀತಿ ಇಲ್ಲಿ ಪೌಲನು ತನ್ನ ಶರೀರವನ್ನು ಜಜ್ಜಿಕೊಳ್ತಾರಂತೆ, ತನ್ನ ಮೈಯನ್ನು ಜಜ್ಜಿಕೊಳ್ತಾರಂತೆ. ಏನಕ್ಕೆ ಜಜ್ಜಿಕೊಳ್ತಾರೆ ಅವರಷ್ಟಂದ್ರೆ ತನ್ನನ್ನು ತಗ್ಗಿಸಿಕೊಳ್ಳುವಿಕೆ. ನಾನೇನಾದ್ರು ಹೆಚ್ಚಿಸ್ಕೊಂಡ್ರೆ ಎಷ್ಟೋ ಅದ್ಭುತ ಮಾಡಿದಾರಲ್ವಾ ಪೌಲನು ಬರ್ತಾ ಇದ್ರೆ ಅವನ ಮೈ ಮೇಲೆ ಅವನು ಉಡುಗೆ ಹಾಕಿದ್ರೆ ಸಾಕು, ರೋಗಿಗಳು ವಾಸಿ ಆಗ್ತಾ ಇದ್ರು. ಎಷ್ಟೋ ಪ್ರವಾದನೆ ವಾಕ್ಯಗಳನ್ನ ಹೇಳ್ತಾ ಇದ್ರು. ಅವ್ರು ಮಾಡದ ಸಾಧನೆಗಳೇನಾದ್ರೂ ಇದೆಯಾ? ಅವ್ರು ಎಷ್ಟೊಂದು ಸಾಧನೆಗಳು ಮಾಡಿದ್ದಾರೆ ದೇವರ ಸುವಾರ್ತೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ನೋಡಿದಾಗ ಅವರಷ್ಟು ಕಷ್ಟಪಟ್ಟವರು ಇನ್ನೊಬ್ರು ಇಲ್ಲ ಅನ್ಬೋದು. ಅಪೊಸ್ತಲರು ಸಹ ಹೇಗೆ ಕಷ್ಟಪಟ್ಟಿದ್ದಾರೆ, ಅದೇ ರೀತಿಯಾಗಿ ಪೌಲನು ಸಹ ತುಂಬಾ ದೇವರ ಸೇವೆಯಲ್ಲಿ ಕಷ್ಟಪಟ್ಟಿದ್ದಾರೆ. ತನ್ನನ್ನು ತಾನು ಸಂಪೂರ್ಣವಾಗಿ ಜಜ್ಕೊಂಡಿದ್ದಾನೆ, ತಮ್ಮನ್ನು ತಾನು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿದ್ದ ವ್ಯಕ್ತಿ ಪೌಲನು. ಹಾಗಾಗಿ ಆತನು ತನ್ನ ಶರೀರವನ್ನು ಜಜ್ಜಿ ದೇವರಿಗೆ ಅಂದ್ರೆ ನನ್ನ ಮೈಯನ್ನು ತನ್ನ ಜಜ್ಜಿ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ನಾವು ಹಾಗೆ ಪಡಿಸ್ಕೊಬೇಕು. ನಮ್ಮ ಶರೀರವನ್ನು ನಾವು ಸ್ವಾಧೀನ ಪಡಿಸ್ಕೋಬೇಕು. ನಮ್ಮನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಎಲ್ಲೂ ಅವಕಾಶವನ್ನು ಕೊಡಬಾರ್ದು ಪ್ರಿಯರೇ. ದೇವರ ಮುಂದೆ ಆಗಿರ್ಬೋದು, ದೇವರ ವಾಕ್ಯದ ಮುಂದೆ ನಮ್ಮನ್ನು ತಗ್ಗಿಸ್ಕೊಂಡಾಗ ಈ ಲೋಕದಲ್ಲಿ ನಾವು ಎಂಥವರಾಗಿದ್ರು ಸಹ ನಮ್ಮ ಹತೋಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ನಾವು ಅದಕ್ಕೆ ಬೆಲೆ ಇಲ್ಲ ಪ್ರಿಯರೇ. ನಮ್ಮ ಹತೋಟಿಯಲ್ಲಿ ನಾವಿಲ್ಲ ಅಂದ್ರೆ ನಾವು ಆಡುವ ಮಾತುಗಳಿರ್ಬೋದು, ನಡವಳಿಕೆಗಳಾಗಿರ್ಬೋದು, ಇನ್ನೊಬ್ಬರನ್ನು ಚುಚ್ಚುವಂತೆ ಇರುತ್ತೆ ವಿನಃ ಇನ್ನೊಬ್ಬರಿಗೆ ಸಮಾಧಾನ ಕೊಡಲಿಕ್ಕೂ ಸಾಧ್ಯ ಇಲ್ಲ, ದೇವರಿಗೆ ಮೆಚ್ಚುಗೆಯಾಗಿ ಬಾಳಲು ಸಾಧ್ಯ ಇಲ್ಲ ಪ್ರಿಯರೇ. ಹಾಗಾಗಿ ನಮ್ಮ ಶರೀರವನ್ನು ನಾವು ಹತೋಟಿಯಲ್ಲಿ ಇಟ್ಕೊಬೇಕಂದ್ರೆ ಅದನ್ನ ಜಜ್ಜಿ ನಾವು ಅದನ್ನು ಹತೋಟಿಯಲ್ಲಿ ಇಟ್ಕೊಬೇಕು. ನಮ್ಮ ಮಾತನ್ನು ಅದು ಕೇಳುವಂತೆ ಆಗಿರ್ಬೇಕು, ನಾವು ಅದರ ಮಾತನ್ನು ಕೇಳುವಂತವ್ರು ಆಗಿರ್ಬಾರ್ದು ಪ್ರಿಯರೇ. ಇಲ್ಲಿ ಪೌಲನು ತನ್ನ ಶರೀರವನ್ನು ಜಜ್ಜಿ ಸ್ವಾಧೀನ ಪಡಿಸ್ಕೊಂತಾನೆ. ಯಾಕಂತ ಹೇಳಿದ್ರೆ ಎಲ್ಲಿ ಹೆಚ್ಚಾಳ ಪಟ್ಟನೇನೋ ಎಂಬ ಭಯದಿಂದ ಆತನೇ ಜಜ್ಕೊಂತಾರೆ. ತಾನು ತಪ್ಪು ಮಾಡಬಾರ್ದು ಎಂಬ ಒಂದೇ ಒಂದು ಗ್ರಹಿಕೆಯಿಂದ ಆತನು ತನ್ನನ್ನು ಜಜ್ಕೊಂತಾನೆ. ಯಾಕಂದ್ರೆ ಅಷ್ಟು ಕ್ರೂರಿಯಾದ ಸೌಲನು ಪೌಲನಾಗಿ ಮಾರ್ಪಟ್ಟಾಗ ಆತನಲ್ಲಿ ಆದ ಬದಲಾವಣೆಗಳು ಪ್ರಿಯರೇ. ಇದು ಆ ಬದಲಾವಣೆಗೆ ಸಂಕೇತನೆ ಆತನು ತನ್ನನ್ನು ತಾನು ಜಜ್ಜಿಕೊಳ್ಳುವುದನ್ನು ನಾವು ನೋಡ್ತೀವಿ. ಆತನು ಜಜ್ಜಿಕೊಂಡಿದ್ರೆ ಅಷ್ಟು ಪಟ್ಟಣಗಳಿಗೆ ಸುವಾರ್ತೆ ಸಾರಲು ಸಾಧ್ಯ ಆಯ್ತು. ಇವತ್ತು ಸಹ ನಾವು ಪೌಲನನ್ನು ನೆನೆಸ್ಕೊಳ್ತೀವಿ, ಮಾದರಿಯಾಗಿ ತಗೊಂತೀವಿ ಅಂದ್ರೆ ಪೌಲನ ಜೀವಿತ ಹೇಗಿತ್ತು ಅಂತ ಒಮ್ಮೆ ನಾವು ಅವಲೋಕನೆ ಮಾಡಿ ನೋಡೋಣ. ಆತನು ದೇವರಿಗಾಗಿ ಹೇಗೆ ಸಮರ್ಪಿಸಿಕೊಂಡಿದ್ದ, ಹೇಗೆ ಅರ್ಪಿಸಿಕೊಂಡಿದ್ದ ಅನ್ನೋದನ್ನು ನಾವು ಸತ್ಯವೇದದಿಂದ ನಾವು ತಿಳ್ಕೊಂತೀವಿ. ಅಷ್ಟೇ ಅಲ್ಲ ಪ್ರಿಯರೇ, ಒಬ್ಬ ಉದಾಹರಣೆಯನ್ನು ನಾವು ನೋಡ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿರುವಂತ ಪ್ರಕಾರವಾಗಿ ಇನ್ನೊಂದು ಉದಾಹರಣೆ ನೋಡ್ಬೇಕಂದ್ರೆ ವಿಲಿಯಂ ಕೇರಿಯನ್ನು ತೆಗೆದುಕೊಳ್ಬಹುದು. ನಾವು ಮಿಷನರಿಗಳಲ್ಲಿ ವಿಲಿಯಂ ಕೇರಿಯನ್ನು ನಾವು ನೋಡ್ತೀವಿ. ಆತನು ಅವರು ಚಪ್ಪಲಿ ಹುಲಿಯವರು, ಒಬ್ಬ ಚಪ್ಪಲಿ ಹುಲಿ ಅಂತ ಅವರ ಹೃದಯದಲ್ಲಿ ದೇವರ ಮಾತುಗಳು ಪ್ರೇರಣೆ ಆದಾಗ ಇಡೀ ಲೋಕಕ್ಕೆಲ್ಲ ಅವರವರು ಆಡುವ ಭಾಷೆಯಲ್ಲಿ ಅವರವರಿಗೆ ಅದ್ರಲ್ಲೂ ಭಾರತ ದೇಶಕ್ಕೆ ಬಂದು ಮಿಷನರಿಯಾಗಿ ಭಾರತ ದೇಶಕ್ಕೆ ಬಂದು, ಭಾರತದಲ್ಲಿ ಅನೇಕ ಭಾಷೆಗಳಿದೆ, ಎಲ್ಲರಿಗೂ ಎಲ್ಲಾ ಭಾಷೆಯಲ್ಲೂ ಬೈಬಲ್ ಸಿಗ್ಬೇಕು ಅಂತ ಎಷ್ಟು ಪ್ರಯಾಸ ಪಟ್ಟು ಪ್ರಿಯರೇ. ಅವ್ರು ಎಷ್ಟು ಭಾಷೆಗಳನ್ನು ಕಲ್ತರು. ಅವರ ಮಗನ ಪ್ರಾಣ ತ್ಯಾಗ ಆಯ್ತು, ಹೆಂಡತಿಯ ಪ್ರಾಣ ತ್ಯಾಗ ಆಯ್ತು, ಹೆಂಡತಿ ಹುಚ್ಚಿ ಆದ್ಲು, ಪ್ರಾಣ ತ್ಯಾಗ ಆಯ್ತು. ಆದ್ರೂ ಅವರು ಅದನ್ನೆಲ್ಲ ಲೆಕ್ಕಿಸ್ಲಿಲ್ಲ. ಅವರು ದೇವರಿಗಾಗಿ ಮೀಸಲಾಗಿದ್ರು. ದೇವರಿಗಾಗಿ ಮೀಸಲಾಗಿ ತನ್ನ ಸಜೀವ ಯಜ್ಞವನ್ನಾಗಿ ಅರ್ಪಿಸಿಕೊಂಡ ವಿಲಿಯಂ ಕೇರಿ ಮೂಲಕವಾಗಿ ಇವತ್ತು ಬೈಬಲ್ ನಮ್ಮ ಕೈಗೆ, ನಮ್ಮ ಆಡುವ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಆಗಿರ್ಬೋದು, ತೆಲುಗು ಭಾಷೆಯಲ್ಲಿ ಆಗಿರ್ಬೋದು, ಅನೇಕ ಭಾಷೆಯಲ್ಲಿ ನಮಗೆ ಬೈಬಲ್ ಅನ್ನು ತಂದುಕೊಟ್ಟು ವಿಲಿಯಂ ಕೇರಿ ಅವರ ಸಾಧನೆಗಳು ಎಷ್ಟು. ನಾವು ಅವರನ್ನು ಯಾಕೆ ನೆನ್ಸ್ಕೊಂತೀವಿ? ಅವ್ರನ್ನ ಹೆಸರು ಬೈಬಲ್ ನಲ್ಲಿ ಇಲ್ಲದೆ ಹೋಗಿರ್ಬೋದು. ಬೈಬಲ್ 1ನೇ ಶತಮಾನದಲ್ಲೇ ಕಂಪ್ಲೀಟ್ ಆಗಿತ್ತು. ಆದ್ರೆ ಅವರು
ಕ್ರಿಸ್ತಶಕ 1793 ಅವರು ಸೇವೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವರ ಜೀವಿತವನ್ನ ನಾವು ನೋಡಿದಾಗ ನಮಗೆ ಎಷ್ಟೊಂದು ಆಶ್ಚರ್ಯಕರವಾಗಿ ಅದ್ಭುತಕರವಾಗಿ ಕಾಣಿಸುತ್ತೆ ಪ್ರಿಯರೇ. ಅವರು ತನ್ನನ್ನು ಹೇಗೆ ದೇವರಿಗೆ ಸಮರ್ಪಿಸಿಕೊಂಡಿದ್ರು. ನಾನು ಹುಟ್ಟಿದ್ದೇನೆ, ನನ್ನ ಜೀವನ ಒಂದು ಕಾರಣ ಜನ್ಮ ಆಗ್ಬೇಕು, ನಾವು ದೇವರಿಗೆ ಸಮರ್ಪಕವಾದ ಒಂದು ಯಜ್ಞ ಆಗ್ಬೇಕು, ಏನಾದ್ರೂ ಒಂದು ಮಾಡ್ಬೇಕು ಅನ್ನೋ ಕುತೂಹಲದಿಂದ ಮೊಟ್ಟ ಮೊದಲನಾಗಿ ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದ್ರು. ಅದ್ರ ಮೂಲಕವಾಗಿ ಬೈಬಲ್ ಅನ್ನು ಮುದ್ರಿಸಿದ್ರು. ಅದೇ ರೀತಿಯಾಗಿ ಅನೇಕ ಭಾಷೆಗಳಲ್ಲಿ ಬೈಬಲ್ ಶ್ರೇಷ್ಠತೆಯನ್ನು ತೋರಿಸ್ಕೊಂಡು ಎಲ್ಲರ ಮನೆಗಳಲ್ಲಿ ಒಬ್ಬೊಬ್ಬರ ಕೈಗಳಲ್ಲೂ ಬೈಬಲ್ ದೊರಕುವಂತೆ ಮಿಷನರಿ ಮೂಲಕ ಮಾಡಿದ್ರು. ಅಂದ್ರೆ ಅವರು ಸಣ್ಣವರ ಪ್ರಿಯರೇ, ಅವರು ಮಾಡಿದ ಕಾರ್ಯಗಳು ಅಷ್ಟೇ ಅಲ್ಲ, ಸಾಮಾಜಿಕ ಎಷ್ಟೋ ತೊಡಕುಗಳನ್ನು ತೆಗೆದು ಹಾಕಿದ್ದಾರೆ. ಸಮಾಜದಲ್ಲಿ ನಡೆಯುವಂತ ಸತಿಕ ಸಾಮಾನ್ಯ ಪದ್ಧತಿ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಸಿಸ್ಟಮ್ ಆವಾಗಿನ ಕಾಲದಲ್ಲಿ ಇರ್ಲಿಲ್ಲ ಪ್ರಿಯರೇ. ಆದ್ರೆ ವಿಲಿಯಂ ಕೇರಿ ತ್ಯಾಗದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ಕೊಂಡ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಾರ್ಥಕತೆಗಳಿಂದ ಮೆರೆದಿದ್ದಾರೆ. ಇವತ್ತು ಹೆಣ್ಮಕ್ಳು ಎಜುಕೇಶನ್ ಮಾಡ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಅದ್ರ ಹಿನ್ನೆಲೆ ವಿಲಿಯಂ ಕೇರಿ ಅವರ ಪಾತ್ರ ಇದೆ ಪ್ರಿಯರೇ. ಅವ್ರು ಮಾತ್ರ ಅಲ್ಲ, ಅನೇಕರಿದ್ದಾರೆ. ನಾನು ವಿಲಿಯಂ ಕೇರಿಯನ್ನು ಉದಾಹರಣೆ ಯಾಕೆ ಕೊಡ್ತಿದ್ದೀನಿ ಅಂದ್ರೆ, ಅವರು ಮಾಡಿದ ತ್ಯಾಗಗಳು, ಅವರ ಪಟ್ಟ ಶ್ರಮಗಳು ಅಷ್ಟಿಷ್ಟಲ್ಲ ಪ್ರಿಯರೇ. ಅವರು ಮಾಡಿರೋ ತ್ಯಾಗಕ್ಕೆ ಪ್ರತಿಫಲ ಎಷ್ಟು ಕೊಟ್ಟದೋ ಅದು ಕಮ್ಮಿನೇ. ಅಷ್ಟೊಂದು ತ್ಯಾಗ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ವಿಲಿಯಂ ಕೇರಿ ಅವರು. ಅವರ ಜೀವಿತ ಸಂಪೂರ್ಣವಾಗಿ ದೇವರಿಗಾಗಿ ಸಮರ್ಪಣೆ ಮಾಡಿದ್ದಾರೆ. ಅವರ ಜೀವನ ಪೂರ್ತಿ, ಅವರ ಸಮಯ ಪೂರ್ತಿ ದೇವರಿಗಾಗಿ ಉಪಯುಕ್ತ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಸಹ ನಮಗೆ ಏನ್ ತಲಾಂತು ದೇವರು ಕೊಟ್ಟಿದ್ದಾರೋ, ದೇವರು ನಮ್ಮನ್ನ ಯಾವ ರೀತಿಯಾಗಿ ಉಪಯೋಗಿಸ್ಬೇಕಂತ ಇದ್ದಾರೋ ಅದನ್ನ ಸಂಪೂರ್ಣವಾಗಿ ದೇವರಿಗಾಗಿ ನಾವು ಉಪಯೋಗಿಸ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಜೀವಿತವನ್ನು ದೇವರಿಗಾಗಿ ಸಮರ್ಪಣೆ ಆಗ್ಬೇಕು. ದೇವರು ಮೆಚ್ಚುವ ಯಜ್ಞವಾಗಿ, ದೇವರಿಗೆ ಮೆಚ್ಚುಗೆಯಾದ ಸುವಾಸನೆಯಾಗಿ ನಮ್ಮ ಜೀವಿತವು ದೇವರಿಗೆ ಪ್ರಕಟಣೆ ಆಗ್ಬೇಕು. ಅದಕ್ಕೋಸ್ಕರ ನಮ್ಮ ಜೀವನವನ್ನ ಸಾಕ್ರಿಫೈಸ್ ಮಾಡ್ಕೊಳ್ಳೋಣ. ನಮ್ಮ ಜೀವನವನ್ನು ಸಾಕ್ರಿಫೈಸ್ ಮಾಡ್ಕೊಂಡಾಗ ಮಾತ್ರನೇ ದೇವರಿಗೆ ಮಹಿಮೆ ಉಂಟಾಗುತ್ತೆ. ನಮ್ಮ ಜೀವನ ಸಾಕ್ರಿಫೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ದೇವರಿಗೆ ಮೆಚ್ಚುಗೆಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಈಗ ನಾವು ಆ ರೀತಿಯಾಗಿ ನಾವು ದೇವರನ್ನು ಸಮರ್ಪಣೆ ಮಾಡ್ಕೊಳ್ಬೇಕಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ತೆಗೆಸ್ಕೊಳ್ಬೇಕು. ಅದೇ ಎರಡನೇ ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡೋಣ. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರೆಲ್ಲರಿಗೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಯಿತು. ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಸಾಕು ಪುಟ. ಇಲ್ಲಿ ನಾವು ನಾಶನ ಮಾರ್ಗದಲ್ಲಿರುವವರಿಗೂ ರಕ್ಷಣೆ ಮಾರ್ಗದಲ್ಲಿ, ಇಲ್ಲಿ 15ನೇ ವಾಕ್ಯದಲ್ಲಿ ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಯಾರ ಮುಂದೆ ನಾವು ಪರಿಮಳವಾಗಿದ್ದೇವೆ? ಜೀವ ಮಾರ್ಗದಲ್ಲಿರುವವರಿಗೂ, ಅಂದ್ರೆ ರಕ್ಷಣಾ ಮಾರ್ಗದಲ್ಲಿರುವವರಿಗೂ, ಮರಣ ಮಾರ್ಗದಲ್ಲಿ ನಾಶನ ಮಾರ್ಗದಲ್ಲಿರುವವರಿಗೂ ನಾವು ಪರಿಮಳವಾಗಿದ್ದೇವೆ ಅಂತ. ಯಾರಲ್ಲಿ? ಕ್ರಿಸ್ತನಲ್ಲಿ ಪರಿಮಳವಾಗಿದ್ದೇವೆ, ದೇವರಲ್ಲಿ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಎಷ್ಟು ಪರಿಮಳ ಅನ್ನುವಂತ ಒಂದು ಮಾತನ್ನ ಇಟ್ಕೊಂಡು ಇಲ್ಲಿ ನಾವು ನೋಡಕ್ ಹೋದ್ರೆ ಒಂದು ಕಾಣಿಸ್ತಾ ಇದ್ದಾವೆ. ನಾವು ದೇವರಿಗೆ ಪರಿಮಳ ಹೇಗಾಗ್ತೇವೆ? ರಕ್ಷಣಾ ಮಾರ್ಗದಲ್ಲಿರೋರಿಗೂ ಜೀವವಾಗಿ ಪರಿಮಳ ಆಗ್ತೀವಂತೆ, ನಾಶನ ಮಾರ್ಗದಲ್ಲಿರೋರಿಗೆ ಮರಣವಾಗಿ ಪರಿಮಳ ಬೀಸ್ತೇವಂತೆ. ಅಂದ್ರೆ ನಾವು ದೇವರಿಗೆ ಕ್ರಿಸ್ತನ ಪರಿಮಳಗಳಾಗಿ, ಕ್ರಿಸ್ತನ ಸುವಾಸನೆಯನ್ನು ಬೀರುವಂತ ಪರಿಮಳವುಳ್ಳ ಒಂದು ಸೆಂಟ್ ಆಗಿ ನಾವು ಮಾರ್ಪಾಡಾಗ್ಬೇಕು ಅಂತ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ. ಸರಿ ಅಲ್ವಾ? ಹಾಗಿರುವಾಗೆ ನಾವು ಅರ್ಥ ಆಗಿಲ್ವಾ? 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ. ರೆಫರೆನ್ಸ್ ಕೇಳಿದೀರಾ? ಓಕೆ. ಹಾಗಾಗಿ ನಾವು ರಕ್ಷಣಾ ಮಾರ್ಗದಲ್ಲಿರುವವರಿಗೂ ನಾಶನ ಮಾರ್ಗದಲ್ಲಿರುವವರಿಗೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳಗಳಾಗಿ ಇರ್ಬೇಕು. ಕ್ರಿಸ್ತನ ಪರಿಮಳವಾಗಿ ಯಾರ್ಯಾರಿದ್ರು ನಾವು ನೋಡಿದೀವಲ್ವಾ? ಕ್ರಿಸ್ತನ ಪರಿಮಳವಾಗಿ
ಹೇಗೆ ಪೌಲನಿದ್ರು, ಹಾಗೆ ಅಪೋಸ್ತಲರಿದ್ರು, ಶಿಷ್ಯಂದಿರಿದ್ದರು, 1ನೇ ಶತಮಾನದಲ್ಲಿ ಇರುವಂತ ಶಿಷ್ಯರಿದ್ರು. ಅದೇ ರೀತಿಯಾಗಿ ಭಕ್ತರು ಸಹ ಅನೇಕರು ಕ್ರಿಸ್ತನ ಪರಿಮಳವಾಗಿ ಸೇವೆ ಮಾಡಿದ್ದಾರೆ. ನಾವು ಸಹ ಕ್ರಿಸ್ತನ ಪರಿಮಳವಾಗಿ ಸೇವೆ ಮಾಡ್ಬೇಕು. ಉದಾಹರಣೆಗೆ ನಾನ್ ವೆಜ್ ಇಷ್ಟ ಇರುವವರಿಗೆ ಮೀನು ಗೊತ್ತಲ್ಲ, ಆ ಮೀನನ್ನು ನಾವು ಮಾರ್ಕೆಟ್ ಇಂದ ತಂದು ಚೆನ್ನಾಗಿ ಮಸಾಲೆ ಹಾಕಿ ಅದನ್ನ ಫ್ರೈ ಮಾಡ್ತಾ ಇದ್ರೆ ಎಷ್ಟು ದೂರ ಅದ್ರ ಸ್ಮೆಲ್ ಬರುತ್ತೆ ಅಲ್ವಾ? ಎಷ್ಟು ದೂರ ಸ್ಮೆಲ್ ಬರುತ್ತೆ. ನಾವು ಬೇಡ ಬೇಡ ಅಂದ್ರೂ ಒಂದು 10 ಮನೆ 20 ಮನೆ ಮುಂದೆ ಅದು ಸ್ಮೆಲ್ ಬೀಳುತ್ತೆ. ಯಾವುದು, ನೀವು ಫಿಶ್ ಫ್ರೈ ಮಾಡ್ತಾ ಇದ್ರೆ ಅದ್ರ ಪರಿಮಳ ಹೊರಗಡೆ ಪ್ರಚಾರ ಮಾಡ್ತದೆ. ನೀವು ಮುಚ್ಚಿಟ್ಕೊಳಕ್ ಆಗಲ್ಲ. ಅದನ್ನ ಎಷ್ಟು ಫ್ರೈ ಮಾಡ್ತೀವೋ ಹಿಂದೆ ಮುಂದೆ ಮಡ್ಚಿ ಫ್ರೈ ಮಾಡ್ದಂಗು ಅದ್ರ ಪರಿಮಳ ಹೊರಗಡೆ ಬೀಸ್ತಾ ಇರುತ್ತೆ. ಅಂದ್ರೆ ಆ ಪರಿಮಳ ಹೇಗೆ ಜನನ ಅಟ್ರಾಕ್ಷನ್ ಮಾಡುತ್ತೋ, ನಾವು ದೇವರಲ್ಲಿ ಇದ್ದಾಗ ನಾವು ದೇವರಿಗೋಸ್ಕರ ಕ್ರಿಸ್ತನ ಪರಿಮಳವಾಗಿ ನಾವು ಬೀರ್ಬೇಕು. ಪರಿಮಳವನ್ನು ನಾವು ಜನಗಳಿದ ಮುಂದೆ ಬೀರ್ಬೇಕು. ನಾವು ಕ್ರಿಸ್ತನ ಪರಿಮಳಗಳಾಗಿ ಸುವಾಸನೆ ಉಳ್ಳವರಾಗಿ ಕಾಣ್ಬೇಕು ಅಂತೇಳಿ ಇಲ್ಲಿ ಪೌಲರು ಹೇಳ್ತಿದ್ದಾರೆ. ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸ್ಕೊಂಡು ದೇವರ ನೀತಿ ಕೃತ್ಯಗಳಲ್ಲಿ ಸಾಧನೆಗಳಾದಾಗ ಆ ಪರಿಮಳವನ್ನು ಬೀರ್ಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಮ ಅರ್ಪಣೆ, ನಮ್ಮ ಸಮರ್ಪಣೆ ದೇವರಿಗಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಳ್ಳೋದಾಗಿದೆ. ಅದೇ 2ನೇ ಕೊರಿಂಥ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 23ರಿಂದ 29 ನಾವು ನೋಡುವಾಗ 2ನೇ ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾವು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು. ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು. ಅನೇಕ ಸಾರಿ ಮರಣದ ಬಾಯೊಳಕ್ಕೆ ಸಿಕ್ಕಿಕೊಂಡೆನು. 5 ಬಾರಿ ಯಹೂದ್ಯರಿಂದ ನಮಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಹೊಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗಿಂದ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಾಯದ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದೆನು. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾಗಿ ಚಿಂತೆಯು ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಇಲ್ಲಿ ನಾವು ಪೌಲರು ಯಾವ ರೀತಿಯಾಗಿ ಶ್ರಮ ಪಟ್ರು, ಸೇವೆಯಲ್ಲಿ ಎಷ್ಟೊಂದೆಲ್ಲ ಪ್ರಯಾಸ ಪಟ್ರು, ಅವರದ್ದು ಪ್ರತಿಫಲವನ್ನು ಅವರು ದೇವರಲ್ಲಿ ಕಾಣ್ತಾ ಇದ್ದಾರೆ. ಅವ್ರು ಎಷ್ಟೊಂದು ಕಷ್ಟಪಟ್ರು ಅನ್ನೋದು ನಾವು 23ರಿಂದ 29ನೇ ವಾಕ್ಯವನ್ನು ಓದುವಾಗ ನಮಗೆ ಪೌಲನ ಪರಿಶ್ರಮಗಳು ಗೊತ್ತಾಗುತ್ತೆ. ಸೇವೆಯಲ್ಲಿ ಎಷ್ಟು ಕಷ್ಟ ಬಂತು, ಅವ್ರು ಎಷ್ಟು ಸರಿ ಪೆಟ್ಟು ತಿಂದ್ರು, ಎಷ್ಟು ಸರಿ ಉಪವಾಸ ಇದ್ರು, ಅನ್ನ ಇಲ್ಲದೆ ಇದ್ರು, ನೀರಿಲ್ಲದೆ ಇದ್ರು, ಎಷ್ಟು ದಿನ ಸಮುದ್ರದಲ್ಲಿ ಹಸುವೆಯಿಂದ ಇದ್ರು. ಇದೆಲ್ಲ ನಾವು ನೋಡುವಾಗ ಮತ್ತೆ 39 ಸರಿ ಚಡಿ ಏಟುಗಳನ್ನು ತಿಂತಾರೆ, ಸರ್ಕಾರದಿಂದ ಏಟುಗಳು ತಿಂತಾರೆ. ಇಷ್ಟೆಲ್ಲ ಪ್ರಯಾಸ ಪಟ್ಟು ಯಾತಕ್ಕಾಗಿ? ಕ್ರಿಸ್ತನನ್ನು ಕಂಡುಕೊಂಡ ಮೇಲೆ, ಕ್ರಿಸ್ತನನ್ನು ಅಂಗೀಕರಿಸಿದ ಮೇಲೆ, ಕ್ರಿಸ್ತನ ಸೇವೆಗಾಗಿ ನಿಂತ ಮೇಲೆ ಅನೇಕ ಶೋಧನೆಗಳು ಬರುತ್ತೆ. ಆ ಶೋಧನೆಗಳೆಲ್ಲ ಸಹಿಸಿಕೊಂಡು ದೇವರ ಕೃಪೆ ಮಾತ್ರ ನನಗೆ ಸಾಕು ಅಂತೇಳಿ ಮಾದರಿಯಾಗಿ ನಿಂತವರು ಪೌಲನನ್ನು ನಾವು ಮಾದರಿ ತೆಗೆದುಕೊಂಡಾಗ ಆತನ ಸೇವೆಯನ್ನು ನಾವು ಅಪೊಸ್ತಲರಿಗೆ ಯಾರಿಗಿಂತನೂ ಆತನೇನು ಕಮ್ಮಿ ಅಲ್ಲ. ಅಪೊಸ್ತಲರಲ್ಲಿ 12 ಜನ ಶಿಷ್ಯರಿದ್ರು. ಆ 12 ಜನ ಶಿಷ್ಯರಲ್ಲಿ ಒಬ್ಬ ಯೂದ ಬಿಟ್ಬಿಟ್ರು. 11 ಜನ ಶಿಷ್ಯರು ಯಾರಿದ್ರು ಅವರ ಸೇವೆಗಿಂತನೂ ಹೆಚ್ಚಾಗಿ ಶ್ರಮ ಪಟ್ಟವರು ಪೌಲನ ಜೀವಿತವನ್ನು ನೋಡುವಾಗ ಅವರು ಯೇಸು ಕ್ರಿಸ್ತನಿಗಾಗಿ, ದೇವರಿಗಾಗಿ
ದೇವರನ್ನು ಕಂಡುಕೊಂಡು, ನಿಜವಾದ ದೇವರನ್ನು, ಸತ್ಯವನ್ನು ಕಂಡುಕೊಂಡ ಮೇಲೆ ಆತ ಎಲ್ಲವನ್ನು ವ್ಯರ್ಥ ಅಂತ ಅನ್ಕೊಂಡ. ಆತ ದೊಡ್ಡ ಶ್ರೀಮಂತನಾಗಿದ್ದ, ಸರ್ಕಾರಿ ನೌಕರಿಯಲ್ಲಿದ್ದ. ಆದ್ರೆ ಆತ ಅದನ್ನೆಲ್ಲ ಬಿಟ್ಟು ದೇವರಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ಪರಿಮಳ ಯಜ್ಞವಾಗಿ ಪರಿಣಮಿಸಿದ್ದಾನೆ. ಅವರ ಜೀವಿತವನ್ನು ನಾವು ಸಂಪೂರ್ಣವಾಗಿ ಇನ್ನೊಮ್ಮೆ ಮನೇಲಿ ಹೋದಾಗ ಆ ರೆಫರೆನ್ಸ್ ಮತ್ತೊಮ್ಮೆ ಓದ್ಕೊಳ್ಳಿ ಮುಗ್ದ ಮೇಲೆ ಅದನ್ನ ಓದಿದಾಗ ನಮಗೆ ಅರ್ಥ ಆಗುತ್ತೆ. ಪೌಲ ಇಷ್ಟು ದೊಡ್ಡವನ, ಪೌಲ ಇಷ್ಟೊಂದು ತ್ಯಾಗ ಮಾಡಿದಾನ, ಅದು ಹೇಗೆ ಸಾಧ್ಯ? ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಂಡ್ರ ಮೇಲೆ ಪ್ರತಿಯೊಬ್ಬನು ಬದಲಾವಣೆ ಆಗ್ಬೇಕಾದ ರೀತಿ ಅದು. ಕ್ರಿಸ್ತನ ಪ್ರೀತಿಯನ್ನು ನಾವು ಅರ್ಥಕೊಂಡ್ರ ಮೇಲೆ ನಮ್ಮನ್ನು ನಾವು ಸಂಪೂರ್ಣವಾಗಿ ನಿರಾಕರಿಸಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತೇವೆ. ಕ್ರಿಸ್ತನ ಸಂಪೂರ್ಣವನ್ನು, ಪರಿಪೂರ್ಣತೆಯನ್ನು ನಮ್ಮಲ್ಲಿ ಬರ್ಬೇಕು ಅಂದ್ರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಬೇಕು. ಇಲ್ಲಿ ಪೌಲನು ಸಹ ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿದ್ರು. ಯೇಸು ಕ್ರಿಸ್ತನಿಗಾಗಿ ಬದುಕಿದ್ರು, ಯೇಸು ಕ್ರಿಸ್ತನಿಗಾಗಿ ಸಾಯ್ತೇನೆ ಅಂತ ಪಣ ತೊಟ್ಟಿದ್ರು. ಅವ್ರು ಯಾವುದಕ್ಕೂ ಸಹ ಭಯ ಪಟ್ಟಿಲ್ಲ. ಯಾಕಂದ್ರೆ ಕ್ರಿಸ್ತನ ನಿಮಿತ್ತವಾಗಿ ಅವರು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರು. ಇವತ್ತು ಅನೇಕ ಸೇವಕರು ಕ್ರಿಸ್ತನ ನಿಮಿತ್ತವಾಗಿ ಅನೇಕ ಶೋಧನೆಯಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ, ಅವಮಾನದಲ್ಲಿದ್ದಾರೆ, ಅಪನಿಂದನೆಯಲ್ಲಿದ್ದಾರೆ. ಅಂದಿನ ಕಾಲದಲ್ಲೇ ಹಾಗೆ ಈ ದಿನ ಹೊಡಿದೇ ಇಲ್ಲದೆ ಇರ್ಬೋದು, ಆದ್ರೂ ಅಲ್ಲಲ್ಲಿ ಸಹ ಅವು ನಡೀತಾ ಇದೆ. ಆ ರೀತಿ ಶೋಧನೆಗಳು ಸಹ ಬರ್ತಾ ಇದೆ. ಆದ್ರನ್ನೆಲ್ಲ ಯಾಕೆ ಸಹಿಸ್ತಾರಂದ್ರೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನು ಮಾಡಿದ ತ್ಯಾಗ, ದೇವರ ಪ್ರೀತಿ, ದೇವರ ಕೃಪೆ, ಕ್ರಿಸ್ತನ ಕೃಪೆ ಅದನ್ನು ಮಾಡುವಂತೆ ಮಾಡ್ತಾ ಇದೆ. ಅಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಇದ್ರೆ ಸಾಕು. ನಾವು ಎಲ್ಲದ್ರಲ್ಲೂ ಬಲಹೀನರಿದ್ರು ಸಹ ದೇವರೇ ನಮ್ಮನ್ನು ಬಲಪಡಿಸಿ ನಡೆಸ್ತಾರೆ ಅಂತ ಹೇಳಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ಶ್ರಮ ಪಟ್ಟ ಅವರು ಕ್ರಿಸ್ತನಿಗೋಸ್ಕರನೇ ಜೀವನವನ್ನು ಸಂಪೂರ್ಣವಾಗಿ ಮುಡುಪಾಗಿಟ್ಟು ಸುವಾಸನೆ ಬೀರುವಂತ ಯಜ್ಞ ಆಗಿದ್ರು. ಇಲ್ಲಿ ನಮಗೆ ನಾವು ಒಂದು ಕ್ವಶನ್ ಹಾಕೊಬೇಕು, ನಾವು ಯಾರಕ್ಕೆ, ನಾವು ಯಾರಿಗಾಗಿ ಸಮರ್ಪಣವಾಗಿದ್ದೇವೆ? ನಮ್ಮ ಜೀವಿತ ಏನು? ನಮ್ಮ ಜೀವಿತದ ಪರಮಾರ್ಥ ನಮಗೆ ಏನಾದ್ರೂ ತಿಳಿದಿದೆಯಾ? ನಾವು ಏನ್ ಮಾಡ್ತಾ ಇದ್ದೀವಿ? 1ನೇ ಶತಮಾನದಲ್ಲೇ ಪೌಲರ ಮೂಲಕವಾಗಿ, ಅಪೊಸ್ತಲರ ಮೂಲಕವಾಗಿ, ಭಕ್ತರ ಮೂಲಕವಾಗಿ ಎಷ್ಟೋ ದೊಡ್ಡ ಅದ್ಭುತವಾದ ಸೇವೆಗಳು ನೋಡ್ದು. ಅದೇ ರೀತಿಯಾಗಿ ನಾವು 18ನೇ ಶತಮಾನ, 20ನೇ ಶತಮಾನದಲ್ಲಿ ಅನೇಕರು ಪ್ರಾಣ ತ್ಯಾಗ ಮಾಡಿ ನಮಗೆ ಬೈಬಲ್ ಪುಸ್ತಕವನ್ನು ಕೊಟ್ರು. ದೇವರು ಏನನ್ನೂ ಮರೆ ಮಾಡದೆ ನಮಗೆ ಎಲ್ಲವನ್ನು ಹೇಳಿ ಸಮಸ್ತವನ್ನು ತಿಳಿಸ್ಕೊಟ್ರು. ಆದ್ರೆ ಇವತ್ತು ನೀವು ದೇವರಿಗಾಗಿ ನಿಜವಾಗಿ ಬದುಕ್ತಾ ಇದ್ದೀವ? ದೇವರಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ದೀವ? ನಮ್ಮ ಅರ್ಪಣೆ ಹೇಗಿದೆ? ಸ್ವಲ್ಪ ಕಷ್ಟ ಬಂದ ತಕ್ಷಣ ದೇವರಿಂದ ದೂರ ಓಡ್ತಾ ಇದ್ದೀವ? ಸಣ್ಣ ಒಂದು ಸಮಸ್ಯೆ ಬಂದಕ್ಕೂ ದೇವ್ರೆ ನನ್ಗೆ ಯಾಕೆ ಈ ಸಮಸ್ಯೆ ಅಂತ ಕೇಳ್ತಾ ಇದ್ದೀವ? ಅಥವಾ ದೇವ್ರೆ ನನ್ನನ್ನು ನಿನ್ಗೆ ಯಾವ ರೀತಿಯಲ್ಲಿ ಸಮರ್ಪಣೆ ಮಾಡ್ಕೊಂಡ್ಲಿ, ನನ್ನನ್ನು ಹೇಗೆ ಉಪಯೋಗಿಸ್ಕೊತೀಯ ತಂದೆ, ಸಂಪೂರ್ಣವಾಗಿ ನನ್ನನ್ನು ನಿನಗೆ ಅರ್ಪಣೆ ಮಾಡ್ಕೊಂತ ಇದ್ದೀನಿ, ನನ್ನನ್ನು ಮರೆಮಾಚಿ ನಿನ್ನಲ್ಲಿ ಸಂಪೂರ್ಣವಾಗಿ ಹಿಂಬಾಲಿಸ್ತಾ ಇದ್ದೀನಿ ಅಂತ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡಿದ್ದೀವ? ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ ಪ್ರಿಯರೇ. ಯಾಕಂದ್ರೆ ನಾವು ಕೊನೆಯ ಕಾಲದಲ್ಲಿದ್ದೀವಿ. ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಪ್ರತಿ ಒಂದನ್ನು ಸಹ ನಾವು ಅವಲೋಕಿಸಿ ನೋಡ್ಬೋದು. ನಮಗೆ ದೇವರ ಸಂಪೂರ್ಣ ಅಂಗಾಂಗಗಳನ್ನು ಕೊಟ್ಟಿದ್ದಾರಲ್ಲ. ನಿಕ್ ನೋಡ್ತೀವಲ್ಲ, ಬ್ರದರ್ ನಿಕ್ಕು, ಪಾಸ್ಟರ್ ನಿಕ್ಕು, ಅವ್ರು ಇತ್ತೀಚೆಗೆ ತೀರ್ಕೊಂಡ್ರು. ಅವರಿಗೆ ಹುಟ್ಟೋಗಿಂದನೇ ಬರ್ತಿಂದನೇ 2 ಕೈಗಳಿಲ್ಲ, ಕಾಲುಗಳು ಸರಿಯಾಗಿಲ್ಲ, ಆದ್ರೆ ಬರೀ ರುಂಡ ದೇಹಗಳನ್ನು ಇಟ್ಕೊಂಡದವರು ದೇವರ ಕ್ರಿಸ್ತನ ಸುವಾರ್ತೆಯನ್ನು ಯಾವ ರೀತಿಯಲ್ಲಿ ಸಾರ್ತರು ಅನ್ನೋದು ನಾವು ನೋಡಿದೀವಲ್ವಾ. ಅವರ ಒಂದೊಂದು ಸುವಾರ್ತೆಯನ್ನು ನಾವು ನೋಡಿದಾಗ, ಅವರು ಪಟ್ಟಂತ ಶ್ರಮವನ್ನು ನೋಡಿದಾಗ ನಮಗೆ ಶರೀರದಲ್ಲಿ ಎಲ್ಲ ಅಂಗಾಂಗಗಳಿದ್ದು ನಾವು ಅಂಗಾಂಗಗಳನ್ನು ದೇವರಿಗೆ ನೀತಿ ಕೃತ್ಯಕ್ಕಾಗಿ ಸಾಧನೆಗಳಾಗಿ ಉಪಯೋಗಿಸ್ತಾ ಇಲ್ಲ ಪ್ರಿಯರೇ. ಆದ್ರೆ ಅವರಲ್ಲಿ ಅಂಗಾಂಗಗಳು ಇಲ್ಲದೆ ಇದ್ರು ಅವರು ದೇವರಿಗೆ ನೀತಿ ಕೃತ್ಯವನ್ನಾಗಿ, ನೀತಿ ಸಾಧನೆಗಳನ್ನಾಗಿ ಉಪಯೋಗಿಸ್ಕೊಂಡು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ನಾವ್ ಏನ್ ಮಾಡ್ಬೇಕು? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ನಮ್ಮನ್ನು ದೇವರಿಗೆ ಸರಿಯಾಗಿ ಸಮರ್ಪಣೆ ಮಾಡ್ಕೊತಿದ್ದೀವ ಇಲ್ವಾ ಅನ್ನೋದನ್ನು ನಮ್ಮನ್ನೇ ನಾವೇ ಕ್ವಶನ್ ಮಾಡ್ಕೊಳ್ಳೋಣ. ನಾವು ದೇವರಿಗೆ ಪರಿಮಳಿಸ್ತಾ ಇದ್ದೀವ ಅಥವಾ ದುರ್ಗಂಧವನ್ನು ಬೀರ್ತಾ ಇದ್ದೀವ ಅನ್ನೋದನ್ನು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡ್ಕೊಳ್ಳೋಣ. ಯಾಕಂದ್ರೆ ನಾವು ಅಂತ್ಯ ಕಾಲದಲ್ಲಿದ್ದೇವೆ. ನಮಗೆ ಕೊಟ್ಟಂತ ಸಮಯವು ಅಲ್ಪವೇ. ಆ ಕೊಂಚ ಕಾಲವನ್ನು ಇನ್ನಾದರೂ, ನಮ್ಮ ಏಜ್ ಎಷ್ಟೇ ಆಗಿರ್ಬೋದು, ಇವತ್ತು ಕೇಳುತ್ತಿರುವ ನಾವುಗಳು ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ಇನ್ನಾದರೂ ನಮ್ಮನ್ನು ನಾವು ದೇವರಿಗೆ ಸಂಪೂರ್ಣವಾಗಿ ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಒಂದೊಂದು ಕ್ಷಣವು ದೇವರಿಗೆ ವಿಶೇಷವಾದವರಾಗಿ ನಾವು ಕಾಣೋಣ. ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ನಮ್ಮ ಮೂಲಕ ಅನೇಕರು ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ, ದೇವರನ್ನು ಕೊಂಡಾಡುವಂತೆ ನಮ್ಮನ್ನು ನಾವು ದೇವರಿಗೆ ಉಪಯುಕ್ತವಾಗಿ ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತನು ಸಹ ದೇವರಿಗೆ ಸಂಪೂರ್ಣ ಸಮರ್ಪಣೆ ಆದ್ರು. ಪೌಲನ ಮೂಲಕವಾಗಿ ದೇವರನ್ನು ಕೊಂಡಾಡಿದ್ರು.
ಸೌಲನು ಪೌಲನಾಗಿ ಮಾರ್ಪಟ್ಟಾಗ ಆತನ ಕಾರ್ಯಗಳನ್ನು ನೋಡಿ ಎಲ್ಲ ಯಹೂದ್ಯರಿರ್ಬೋದು, ಇಸ್ರಾಯೇಲರಾಗಿರ್ಬೋದು, ಪೌಲನನ್ನು ನೋಡಿ ದೇವರಿಗೆ ಮಹಿಮೆ ಉಂಟಾಗ್ಲಿ ಅಂತ ಕೊಂಡಾಡಿದ್ರಂತೆ. ಅವರ ಕೃತ್ಯಗಳ ಮೂಲಕವಾಗಿ ಅವರು ದೇವರನ್ನು ಮಹಿಮೆ ಪಡಿಸಿದ್ದಾರೆ. ನೀವು ಏನ್ ಮಾಡ್ತಾ ಇದ್ದೀವಿ? ಒಮ್ಮೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡು ಕೊನೆಯದಾಗಿ ಮತ್ತೆ ರೋಮಾಪುರದವರಿಗೆ ಬರೆದ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ಮೊದಲನೇ ವಾಕ್ಯವನ್ನು ನಾವು ಓದಿ ನಾವು ಮುಗಿಸೋಣ ಪ್ರಿಯರೇ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೇಗೆ ಬದುಕಬೇಕು, ನಮ್ಮನ್ನು ದೇವರಿಗೆ ಹೇಗೆ ಸಜೀವ ಯಜ್ಞ ಆಗಿರ್ಬೇಕು ಅಂತ ಪೌಲನು ಮತ್ತೆ ನೆನ್ಪು ಮಾಡ್ಕೊಡ್ತಾರೆ. ಬೇಡಿಕೊಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಜ್ಞಾಪಿಸ್ತಾ ಇಲ್ಲ ಪ್ರಿಯರೇ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಆಜ್ಞಾಪಿಸಕ್ಕೂ ರಿಕ್ವೆಸ್ಟ್ ಮಾಡಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅವರು ಸಂಪೂರ್ಣವಾಗಿ ದೇವರಿಗೆ ತಗ್ಗಿಸಿಕೊಂಡವರು, ಸಂಪೂರ್ಣವಾಗಿ ಅರ್ಪಿಸಿಕೊಂಡು ನನ್ನಂತೆ ನೀವು ಸಹ ಹಾಗೆ ದೇವರಿಗಾಗಿ ಅರ್ಪಿಸ್ಕೊಳ್ರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಮ್ಮ ದೇಹವನ್ನು ನಾವು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಅರ್ಪಿಸೋಣ. ಅದೇ ನಿಜವಾದ ವಿವೇಕಪೂರ್ವಕವಾದ ಆರಾಧನೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ನಾವು ಇನ್ನೊಂದು ಮಾತನ್ನು ಸಹ ನೆನ್ಪು ಮಾಡ್ಬೋದು. ನಿನ್ನೆ ಇಮ್ಮಾನುವೇಲಣ್ಣರು ಒಂದು ವಿಡಿಯೋ ಶೇರ್ ಮಾಡಿದ್ರು ಗ್ರೂಪ್ ಅಲ್ಲಿ. ಅದು ಇದೆ ಗ್ರೂಪ್ ಅಲ್ಲಿ ನೀವು ನೋಡ್ಕೊಬಹುದು. ಬ್ರದರ್ ರಮೇಶ್ ಅನ್ನೋರ್ ಬಗ್ಗೆ. ಅವರಿಗೆ ಸರಿಯಾಗಿ ಕೈಯು ಕಾಲುಗಳು ವರ್ಕ್ ಆಗ್ತಾ ಇಲ್ಲ, ಶೇಕ್ ಆಗ್ತಾ ಇದಾವೆ, ಅಂಗವಿಕಲತೆ ಇದೆ, ಸರಿಯಾಗಿ ನಡಿಲಿಕ್ಕೆ ಬರ್ತಾ ಇಲ್ಲ, ನಿಲ್ಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ಅವರು ಕರಪತ್ರಿಕೆಗಳನ್ನು ಎಲ್ಲೆಲ್ಲಿ ಜನ ಸೇರಿರ್ತಾರೋ ಅಲ್ಲೆಲ್ಲ ಓಡಾಡಿ ಕರಪತ್ರಿಕೆಯನ್ನು ಕೊಟ್ಟು ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ನೋಡಿ ಪ್ರಿಯರೇ, ನಮಗೆ ಶರೀರದಲ್ಲಿ ಸಂಪೂರ್ಣ ಅಂಗಗಳನ್ನು ದೇವರು ಕೊಟ್ಟಿದ್ದಾರೆ. ಪರಿಪೂರ್ಣರಾಗಿ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ನಾವು ಯುದ್ಧ ಸ್ಥಿತಿಯಲ್ಲಿಯೇ ದೇವರನ್ನು ಸ್ವೀಕರಿಸೋಣ. ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸೋಣ. ಎಲ್ಲರೂ ಹೇಗೆ ಸೇವೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು ಬೇಡ. ನಮ್ಮನ್ನು ನಾವು ದೇವರಿಗೆ ಹೇಗೆ ಸಮರ್ಪಿಸ್ಕೊಳ್ತಾ ಇದ್ದೀವಿ, ದೇವರಿಗೆ ಉಪಯುಕ್ತ ಪಾತ್ರೆ ಆಗ್ತಾ ಇದ್ದೀವ ಇಲ್ಲ ಅನ್ನೋದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋಣ. ದೇವರ ನಾಮವನ್ನು ಮಹಿಮೆ ಉಂಟಾಗ್ಬೇಕು. ನಮ್ಮ ನಡೆ ನುಡಿಯ ಆಚರಣೆಗಳಿಂದ ದೇವರ ನಾಮ ಮಹಿಮೆ ಉಂಟಾಗ್ಬೇಕು ವಿನಃ ದೇವರಿಗೆ ಅಪಹೇಳನ ಆಗುವ ಹಾಗೆ ಅವಮಾನ ರೀತಿಯಲ್ಲಿ ನಾವು ಬದುಕಬಾರ್ದು. ಪ್ರಿಯರೇ, ನಮ್ಮನ್ನು ನಾವು ದೇವರಿಗಾಗಿ ಸಮರ್ಪಿಸ್ಕೊಳ್ಳೋಣ, ತಗ್ಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ವಾಕ್ಯ ಭಾಗವನ್ನು ಮುಗಿಸ್ತಾ ಈ ವಾಕ್ಯಗಳ ಮೂಲಕವಾಗಿ ದೇವರ ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮನ್ನು ಸರ್ವೋನ್ನತ ನಾಮಕ್ಕೆ ಸ್ತೋತ್ರಗಳು, ವಂದನೆಗಳು ತಂದೆ. ಅಪ್ಪ ತಂದೆ, ಇಲ್ಲಿವರೆಗೆ ಅಪ್ಪ ಏನು ಅರಿಯದ ನನ್ನನ್ನು ಕರ್ತನೆ ನಿನ್ನೆ ನನ್ನ ಬಾಯಿಯಲ್ಲಿ ನಿಂತು ಕರ್ತನೆ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತನಾಡಿದ್ದೆ ಎಂದು ನಾನು ನಂಬುತ್ತೇನೆ ಕರ್ತನೆ. ಆಡಿದ ಒಂದೊಂದು ಮಾತು ಅವರಿಗೆ ಹೃದಯಕ್ಕೆ ಮುಟ್ಟಿದೆ ಎಂದು ನಾನು ತಿಳಿಸ್ಕೊಳ್ತೀನಿ. ನಾನು ಸಹ ನನ್ನ ಜೀವನದಲ್ಲಿ ನನ್ನನ್ನು ಸಂಪೂರ್ಣವಾಗಿ ನಿನಗೆ ಅರ್ಪಿಸಿಕೊಳ್ಳಲು ಕರ್ತನೆ ಇಂದಿನಿಂದಲೇ ನನ್ನನ್ನು ಸಂಪೂರ್ಣವಾಗಿ ನಿನಗೆ ಸಜೀವವಾಗಿ ಯಜ್ಞವಾಗಿ ಅರ್ಪಿಸುತ್ತಿದ್ದೇನೆ ಕರ್ತನೆ. ಇಲ್ಲಿ ಕುಳಿತಿರುವ ನಿನ್ನ ವಾಕ್ಯಗಳನ್ನು ಕೇಳುವ ಪ್ರತಿ ಒಬ್ಬೊಬ್ಬರು ಕರ್ತನೆ ಸಂಪೂರ್ಣವಾಗಿ ನಿನಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಂಡು ನಿನಗೆ ಕ್ರಿಸ್ತನಲ್ಲಿ ಪರಿಮಳಿಸುವ ಪಾತ್ರೆಗಳನ್ನಾಗಿ ಮಾರ್ಪಡಿಸು ಕರ್ತನೆ. ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ನಡೆಸು ಕರ್ತನೆ. ನಿನಗೆ ಮೆಚ್ಚುಗೆಯಾಗಿ ನಡೆಸು ಕರ್ತನೆ. ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಕೆಲಸದಲ್ಲಿ ನಮ್ಮನ್ನು ಅರ್ಪಿಸಿಕೊಳ್ಳುವಂತೆ ನಮಗೆ ಕೊಟ್ಟಿ ಆಯುಷ್ಯವನ್ನು ಎಷ್ಟು ಕಾಲಗಳು ಕೊಟ್ಟಿದೆಯೋ ಗೊತ್ತಿಲ್ಲ ಕರ್ತನೆ. ಆ ದಿನವು ಸಂಪೂರ್ಣವಾಗಿ ನಮ್ಮ ಉಸಿರು ನಿಲ್ಲುವವರೆಗೂ ನಿನಗಾಗಿ ಬದುಕುವಂತೆ ಕೃಪೆಯನ್ನು ಕರುಣಿಸು ಕರ್ತನೆ. ಇಲ್ಲಿ ಬಂದಿರುವ ಹಿರಿಯರಿಂದ ಕಿರಿಯರವರೆಗೂ ಎಲ್ಲರನ್ನು ಕರ್ತನೆ ಆಶೀರ್ವದಿಸು, ಬಲಪಡಿಸು. ಅನಾರೋಗ್ಯದಲ್ಲಿದ್ದವರನ್ನು ಮುಟ್ಟಿ ಗುಣಪಡಿಸು ಕರ್ತನೆ. ಬಲಹೀನತೆಯಲ್ಲಿರುವವರನ್ನು ಬಲಪಡಿಸು ಕರ್ತನೆ. ಆತ್ಮಿಕ ಜ್ಞಾನದಲ್ಲಿ ದಿನ ದಿನವೂ ಅಭಿವೃದ್ಧಿ ಹೊಂದಿ ಭಕ್ತಿಯ ಮಾರ್ಗದಲ್ಲಿ ದಿನನಿತ್ಯವೂ ಬೆಳೆಯುವಂತೆ ಕೃಪೆಯನ್ನು ಕರುಣಿಸು ಕರ್ತನೆ. ಅದೇ ರೀತಿ ನಮಗೆ ಆತ್ಮಿಕ ತಂದೆಯಾದ ರಾಮಣ್ಣವರನ್ನು ಅವರ ಕುಟುಂಬವನ್ನು ನೆನೆಸಿಕೊಳ್ಳುತ್ತೇನೆ ಕರ್ತನೆ. ಅವರು ನಮ್ಮನ್ನು ಪ್ರೀತಿಸಿ ದೇವರ ಕೃಪೆಯಿಂದ ಕರ್ತನೆ ನಮಗೆ ಕಲಿಸಿಕೊಟ್ಟ ವಾಕ್ಯಗಳನ್ನು ಹಂಚಿಕೊಳ್ತಾ ಇದ್ದೇವೆ. ಅದೇ ರೀತಿ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಲು ನಮಗೆ ಸಹಾಯ ಮಾಡುವಪ್ಪ. ಅದೇ ರೀತಿಯಾಗಿ ಎಲ್ಲ ದೇವ ಸೇವಕರಿಯನ್ನು ನೆನೆಸಿಕೊಳ್ಳುತ್ತೇನೆ. ಪ್ರತಿನಿತ್ಯವೂ ನಮ್ಮನ್ನು ವಾಕ್ಯದಿಂದ ಬಲಪಡಿಸಿ, ಎಚ್ಚರಿಸಿ, ದಂಡಿಸಿ, ಖಂಡಿಸಿ ನಮ್ಮನ್ನು ಬಲಪಡಿಸುತ್ತಿರುವಂತ ಪ್ರತಿಯೊಬ್ಬ ದೇವ ಸೇವಕರನ್ನು ನೆನಪು ಮಾಡಿಕೊಂಡು ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನು ನಿನಗೆ ಗೊತ್ತು ಕರ್ತನೆ. ಅವರ ಅಗತ್ಯತೆಗಳು, ಅವರ ಆರೋಗ್ಯಗಳು, ಅವರ ಪ್ರಯಾಸ ಪ್ರತಿಯೊಂದನ್ನು ಆಶೀರ್ವದಿಸು, ಬಲಪಡಿಸು. ಇವತ್ತು
ಇಮ್ಮಾನುವೇಲ್ ಅಣ್ಣವರು, ಅಂಜಿ ಬ್ರದರ್ ಅವರು ಅಪ್ಪ ಬೀದರ್ ಪಟ್ಟಣಕ್ಕೆ ಇವತ್ತು ಪ್ರಯಾಣದಲ್ಲಿದ್ದಾರೆ. ಅವರ ಜೊತೆಯಲ್ಲಿದ್ದು ಪ್ರಯಾಣದಲ್ಲಿ ಜೊತೆಗಾರನಾಗಿದ್ದು ಸಹಾಯ ಮಾಡು ಮತ್ತು ನಾಳೆ ನಡೆಯುವಂತ ಕೂಟವನ್ನು ವಿಶೇಷ ರೀತಿಯಿಂದ ಆಶೀರ್ವದಿಸು. ಅದೇ ರೀತಿಯಾಗಿ ರಾಮಣ್ಣನವರು ಅಪ್ಪ ಚಿತ್ರದುರ್ಗಕ್ಕೆ ಕೋರ್ಟಿಗೆ ಹೋಗ್ತಿದ್ದಾರೆ. ಅದೇ ರೀತಿಯಾಗಿ ನಾಳೆ ನಡೆಯುವಂತ ಬಳ್ಳಾರಿಯಲ್ಲಿ ನಡೆಯುವಂತ ಕೂಟಕ್ಕೆ ಹೋಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಪ್ರಯಾಣದಲ್ಲಿ ಜೊತೆಯಾಗಿದ್ದು ಅವರ ಕೂಟದಲ್ಲಿ ಸಹ ಅವರ ಜೊತೆಯಾಗಿದ್ದು ಅವರನ್ನು ಆಶೀರ್ವದಿಸು, ಬಲಪಡಿಸು, ಉತ್ತಮ ಆರೋಗ್ಯವನ್ನು ಕೊಡು ಕರ್ತನೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ದೇವ ಸೇವಕರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತಾ ಅಪ್ಪ ಪ್ರತಿನಿತ್ಯವೂ ವಾಕ್ಯವನ್ನು ಕೇಳಿ ನಮ್ಮನ್ನು ಬದಲಾಯಿಸಿಕೊಳ್ಳಬೇಕೆಂಬ ಪಣ ತೊಟ್ಟು ಬಂದಿರುವಂತ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಅನಾರೋಗ್ಯವನ್ನು ಸಹ ನೆನಪಿನಲ್ಲಿಟ್ಟುಕೊಂಡು ಅವರಿಗೆ ಬೇಕಾದ ಬಲವನ್ನು ನಿನ್ನ ಕೃಪೆಯನ್ನು ಕೊಟ್ಟು ಕರುಣಿಸು ಕರ್ತನೆ. ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವೆ ನನ್ನ ತಂದೆಯೇ. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಇಂದಿಗೂ ಎಂದಿಗೂ ನಿರಂತರವಾಗಿಯೂ ನಿತ್ಯವೂ ನಮ್ಮ ಒಳಗೆ ಇರಲಿ. ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ.